ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುವಂತವನಾಗಿದ್ದೇನೆ. ಮತ್ತೊಂದು ಸಾರಿ ಮಾಧ್ಯಮದ ಮೂಲಕವಾಗಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆ ದೇವರು ನಮ್ಗೆ ಕೊಟ್ಟಿರೋದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುವಂತವನಾಗಿದ್ದೇನೆ. ಈ ಸಮಯದಲ್ಲಿ ವಿಶೇಷವಾಗಿ ಈ ಭಾನುವಾರದ ಆರಾಧನೆ ಮತ್ತೊಂದು ಸಾರಿ ನಿಮ್ಮೆಲ್ಲರ ಜೊತೆಗೆ ಸೇರಿ ಧ್ಯಾನ ಮಾಡುವಂಥ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುವಂತವನಾಗಿದ್ದೇನೆ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ನಾವೆಲ್ಲರೂ ಇದೇ ಸ್ಥಳದಲ್ಲಿ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪಾ ಸಂಪೂರ್ಣನೇ, ಕರುಣಾಮಯನೇ, ದಯಾಸಾಗರನೇ, ದೇವಾ, ಇಷ್ಟು ದಿನಗಳ ಕಾಲ ನಮ್ಮನ್ನು ಸಾಕಿ ಸಲಹಿ ಬಲಪಡಿಸಿ ನಮ್ಮನ್ನು ಆಶೀರ್ವಾದ ಮಾಡುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ, ನಿನ್ನ ದರ್ಶನಕ್ಕಾಗಿ ನಾವು ಎದುರು ನೋಡುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ನಾವು ಎದುರು ನೋಡುತ್ತಾ ಇದ್ದೇವೆ. ನಿನ್ನ ಧ್ಯಾನ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಸ್ತುತಿಸಿ ಕೊಂಡಾಡುವಂಥ ಸಮಯಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ಹೌದಪ್ಪ ದೇವರೇ, ನೀನು ಅದನ್ನು ನಮಗೆ ಕೊಟ್ಟಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ, ಸ್ವಲ್ಪ ಹೊತ್ತು ನಿನ್ನ ಸನ್ನಿಧಾನದಲ್ಲಿ ಕಳೆಯುವಾಗ ನಿನ್ನ ಪರಿಶುದ್ಧ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ಆಶೀರ್ವದಿಸು. ನಾವು ಕಳೆಯುವಂಥ ಪ್ರತಿಯೊಂದು ಗಳಿಗೆಯೂ ನಿನಗೆ ಮಹಿಮಕರವಾಗಿಯೂ ನಮಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡು. ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ಳೋದಕ್ಕೆ ಸಿದ್ಧವಾಗುತ್ತಿರುವಂತಹ ಪ್ರತಿಯೊಬ್ಬರಿನ ಮಕ್ಕಳನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸು. ಈ ನಮ್ಮ ಆರಾಧನೆಯಲ್ಲಿ ತಂದೆ, ಮಗ, ಪವಿತ್ರಾತ್ಮ ನಿಮ್ಮ ತ್ರಯೇಕ ದೇವರ ಪ್ರಸನ್ನತೆ ನೀರಿಸಿ ನಮ್ಮ ಮೂಲಕ ನೀನು ಮಹಿಮೆಯೊಂದು ನಮ್ಮನ್ನು ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರು ಬೇಡ್ತೇವೆ ತಂದೆ, ಆಮೇನ್. ಪ್ರಿಯ ದೇವಜನರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ನಾನಿನ್ನ ಕಣ್ಣಂತೆ ಅಮೂಲ್ಯನೇ. ಕರ್ಣಾತೆ ಅಮೂಲ್ಯನೇ
ಕಣ್ಣಂತೆ ಅಮೂಲ್ಯವೇ, ನಿನ್ ಶ್ರೇಷ್ಠ ಪ್ರೀತಿಗೆ ಪಾತ್ರಳಾದೆ. ತನುಮಾನ ಧನಗಳ ಅರ್ಪಿಸಲು ನಿನ್ ಶ್ರೇಷ್ಠ ಪ್ರೀತಿಗೆ ಸಮನಾಗದು. ನಾನಿಂದ ಕಣ್ಣಂತೆ ಅಮೂಲ್ಯವೇ, ನಿನ್ ಶ್ರೇಷ್ಠ ಪ್ರೀತಿಗೆ ಪಾತ್ರಳಾದೆ. ತನುಮಾನ ಧನಗಳ ಅರ್ಪಿಸಲು ನಿನ್ ಶ್ರೇಷ್ಠ ಪ್ರೀತಿಗೆ ಸಮನಾಗದು. ಇನ್ನೊಂದು ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ಸಂಗೀತವನ್ನು ಹಾಡಿಕೊಳ್ಳೋಣ.
ದೇವನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ಸಂಗೀತಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂತಹ ದೇವರ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂತಹ ದೇವರ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. 1ನೇ ಅರಸು 3ನೇ ಅಧ್ಯಾಯ 5ರಿಂದ 13 ವಚನಗಳವರೆಗೆ ಬರೆದಿರುವಂತಹ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು, ಸೊಲೊಮೋನನು, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದಿ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸೋಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ತಿರುಗೊಂದು ಆವೃತ್ತಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಈಗಾಗಲೇ ಓದಿದಂಥ ದೇವರ ವಾಕ್ಯದ ಭಾಗ ನಾವು ನೋಡುವಂಥವರಾಗಿದ್ದೇವೆ. ಸೊಲೊಮೋನನಿಗೆ ದೇವರು ಆತನು ಕನಸಿನಲ್ಲಿ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು, ಸೊಲೊಮೋನನು, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದೆ ಎಂಬುದಾಗಿ ಹೇಳಿ, ಹಾಗೆ ಮಾತನಾಡುತ್ತಾ ಆತನು ಈ ಜನರನ್ನು ಆಳುವುದಕ್ಕೆ ಬೇಕಾದಂಥ ವಿವೇಕ ಜ್ಞಾನ ಇವುಗಳನ್ನು ಕೊಡು ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡ್ತೀವಿ. ಅಂದರೆ ಸೊಲೊಮೋನನಿಗೆ ದೇವರು ಈ ಜಗತ್ತಿನಲ್ಲಿ ಹಿಂದೆ ಮುಂದೆ ಯಾರೂ ಪಡೆಯಲಾರದಂಥ ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. When God visited Solomon, he was blessed with the wisdom and wealth of unprecedented magnitude ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. He was blessed with the wisdom and wealth of unprecedented magnitude. ಸೊ ಇವತ್ತಿನ ದಿನ ನಾವು ಧ್ಯಾನ ಮಾಡೋದಕ್ಕೆ ಆರಿಸಿಕೊಂಡಂಥ ಒಂದು ವಾಕ್ಯ ಭಾಗ, ಅದರ ಆಧಾರವಾಗಿ ನಾವು ಧ್ಯಾನ ಮಾಡುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್ ದ ಡಿವೈನ್ ವಿಸಿಟೇಷನ್ ಎಂಬುದಾಗಿ. ಅಂಡರ್ಸ್ಟ್ಯಾಂಡಿಂಗ್ ದ ಡಿವೈನ್ ವಿಸಿಟೇಷನ್ ಅಥವಾ ದೈವಿಕ ಭೇಟಿಯನ್ನು ಗ್ರಹಿಸಿಕೊಳ್ಳುವಂಥದ್ದು ಅಥವಾ ಅರ್ಥ ಮಾಡಿಕೊಳ್ಳುವಂಥದ್ದು. ಈ ದಿನ ಈ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡುವುದಕ್ಕಿರುವಾಗ, ಈ ದೈವಿಕ ಭೇಟಿ ಆಗುವಂಥ ಸಮಯದಲ್ಲಿ ನಡೆಯುವಂಥ ಅನೇಕ ಸಂಗತಿಗಳನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಸೊ ಈ ಸಮಯದಲ್ಲಿ ನಾನು ಧ್ಯಾನ ಮಾಡ್ತಾ ಇರುವಾಗ 10 things to expect in divine visitation ಎಂಬುದಾಗಿ ನಾವು ಧ್ಯಾನ ಮಾಡುವುದಕ್ಕಿದೆ. ಸೊ ಈ ಒಂದು ಧ್ಯಾನದ ವಿಷಯ ಒಂದು ವಾರಕ್ಕೆ ಅದು ನಿಂತು ಅದು ಪೂರ್ತಿಯಾಗಿ ನಾವು ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ.
ಆದರೆ ಇದು 3 ವಾರಗಳು ಈ ಒಂದು ದೈವಿಕ ಭೇಟಿ ಅಥವಾ ಡಿವೈನ್ ವಿಸಿಟೇಷನ್ ಎಂಬುದಾಗಿ ನಾವು 3 ವಾರಗಳ ಕಾಲ ಸತತವಾಗಿ ಧ್ಯಾನ ಮಾಡುವಂಥವರಾಗಿದ್ದೇವೆ. ಮೊದಲನೆಯದಾಗಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಆಸ್ ಐ ಸೆಡ್, ದೇರ್ ಆರ್ 10 ಥಿಂಗ್ಸ್ ಟು ಎಕ್ಸ್ಪೆಕ್ಟ್ ಇನ್ ಡಿವೈನ್ ವಿಸಿಟೇಷನ್ ಎಂಬುದಾಗಿ ನಾನು ಹೇಳುವಂಥ ಸಮಯದಲ್ಲಿ ಮೊದಲನೆಯ ಒಂದು ಅಂಶವನ್ನು ಧ್ಯಾನ ಮಾಡೋದಕ್ಕೆ ಇವತ್ತು ನಾವು ಸೇರಿ ಬರುವಾಗ, ಮೊದಲನೇ ಅಂಶದಲ್ಲಿ ಇರತಕ್ಕಂಥ 4 ಪ್ರಾಮುಖ್ಯವಾದ ವಿಷಯಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ಮೊಟ್ಟ ಮೊದಲನೆಯದಾಗಿ, ಮನುಷ್ಯನನ್ನು ದೇವರು ಉಂಟು ಮಾಡಿದಂಥ ಉದ್ದೇಶ ಆತನೊಂದಿಗೆ ತಾನು ಸಂಪರ್ಕದಲ್ಲಿರಬೇಕು, ಆತನೊಂದಿಗೆ ನ್ಯೂನತೆಯಲ್ಲಿರಬೇಕು, ಆತನನ್ನು ಯಾವಾಗಲೂ ಆತನು ತನ್ನ ಪ್ರತ್ಯೇಕವಾದಂಥ ಒಂದು ಕುಟುಂಬವನ್ನಾಗಿ ಮನುಷ್ಯನನ್ನು ಉಂಟು ಮಾಡಿ ತನ್ನ ಪ್ರತ್ಯೇಕವಾದ ಒಂದು ಕುಟುಂಬವಾಗಿ ಆತನ ನೋಡಬೇಕೆಂಬುದಾಗಿ ಆತನು ಇಷ್ಟಪಟ್ಟು, ಮತ್ತು ಅದೇ ರೀತಿಯಲ್ಲಿ ದೇವರ ವಾಕ್ಯ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ದೇವರು ಸ್ವತಃ ತನ್ನ ಕೈಯಾರೆ ಈ ಜಗತ್ತಿನ ಅಥವಾ ಈ ಸೃಷ್ಟಿಯ ಮೊಟ್ಟ ಮೊದಲನೆಯ ಕುಟುಂಬವನ್ನು ಆತನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಏದೇನ್ ತೋಟದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಆತನಿಗೆ ಸರಿ ಬೀಳುವ ಸಂಗಾತಿಯನ್ನು ಉಂಟು ಮಾಡಿ ಒಂದು ದೈವಿಕ ಕುಟುಂಬ ಇರಬೇಕು ಎಂಬುದಾಗಿ ಆತನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸರಿ, ಹಾಗಾದರೆ ಮೊದಲನೆಯ ಒಂದು ಅಂಶ ಧ್ಯಾನ ಮಾಡೋದಕ್ಕಿರುವಾಗ, ದ ಟೈಮ್ ಆಫ್ ಡಿವೈನ್ ವಿಸಿಟೇಷನ್ ಇಸ್ ದ ಟೈಮ್ ಆಫ್ ಗ್ರೇಟ್ ಸ್ಯಾಕ್ರಿಫೈಸ್ ಎಂಬುದಾಗಿ. ದ ಟೈಮ್ ಆಫ್ ಡಿವೈನ್ ವಿಸಿಟೇಷನ್ ಇಸ್ ದ ಟೈಮ್ ಆಫ್ ಗ್ರೇಟ್ ಸ್ಯಾಕ್ರಿಫೈಸ್. ಅಂದರೆ ದೇವರ ಒಂದು ಭೇಟಿ ಆಗುವಂಥ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಯಜ್ಞ ಅಥವಾ ಒಂದು ತ್ಯಾಗ ಅಲ್ಲಿ ಕೊಡಲ್ಪಟ್ಟಿತ್ತು ಅಥವಾ ಯಜ್ಞ ಅಲ್ಲಿ ಸಮರ್ಪಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೆ. ಸರಿ, ಹಾಗಾದರೆ ಈ ತ್ಯಾಗ ಅಥವಾ ಯಜ್ಞ ಸಮರ್ಪಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ಏನು ನಡೆದಿರಬಹುದು? ಯಾಕೆ ಒಂದು ದೊಡ್ಡ ಯಜ್ಞ ಸಮರ್ಪಿಸಲ್ಪಟ್ಟಿತ್ತು? ಅಥವಾ ಆ ಯಜ್ಞಕ್ಕೆ ಸಂಬಂಧಪಟ್ಟಂತ 4 ವಿಷಯಗಳನ್ನು ನಾವು ಒಂದು ವೇಳೆ ಇವತ್ತಿನ ದಿವಸ ನಾವು ನೋಡಿಕೊಳ್ಳೋಣ. 4 ರೀತಿಯಾದಂಥ ಏನಂದ್ರೆ ದೇವರ ಭೇಟಿಯಲ್ಲಿ ಆಗತಕ್ಕಂಥ 4 ವಿಧವಾದಂಥ ರೀತಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡ್ತೀವಿ ಅಂದ್ರೆ, ಇನ್ ಡಿವೈನ್ ವಿಸಿಟೇಷನ್ ಗಾಡ್ ಲವ್ಸ್ ಟು ಹ್ಯಾವ್ ಹ್ಯೂಮನ್ ಫೆಲೋಶಿಪ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ತನ್ನ ಭೇಟಿಯ ಸಮಯದಲ್ಲಿ ಮನುಷ್ಯನೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳುವುದಕ್ಕೆ, ಆತನು ಮನುಷ್ಯನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೆ, ಮನುಷ್ಯನ ಜೊತೆಗೆ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ಆತನು ಇಷ್ಟಪಡುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಪ್ರಿಯರೇ, ದೇವರ ಆದಾಮನನ್ನು ಹವ್ವಳನ್ನು ಉಂಟು ಮಾಡಿ ಏದೇನ್ ತೋಟದಲ್ಲಿ ಇಟ್ಟು ಅವರಿಗೆ ಒಂದು ಎಲ್ಲ ರೀತಿಯಾದಂಥ ಸ್ವತಂತ್ರವನ್ನು ಅವರಿಗೆ ಕೊಡ್ತಾನೆ. ಈ ಏದೇನ್ ತೋಟದಲ್ಲಿರುವಂಥ ಎಲ್ಲಾ ಮರದ ಹಣ್ಣುಗಳನ್ನು ನೀವು ತಿನ್ನಬಹುದು, ನೀವು ಎಲ್ಲಿ ಬೇಕಾದರೂ ಹೋಗಬಹುದು, ನೀವು ಸ್ವತಂತ್ರರಾಗಿದ್ದೀರಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಆಶೀರ್ವದಿಸಲ್ಪಡ್ರಿ ಎಂಬುದಾಗಿ ಹೇಳಿ ಆತನೇನಂತ ಹೇಳಿದ್ರೆ, ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳ್ರಿ, ಎಲ್ಲ ಆಶೀರ್ವಾದಗಳನ್ನು ಸಹಿತ ಪ್ರಕಟಿಸಿದ ಮೇಲೆ ದೇವರು ಆದಾಮ ಹವ್ವಳರಿಗೆ ಒಂದು ಆಜ್ಞೆಯನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಎಲ್ಲಾ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಅರವನ್ನು ಉಂಟು ಮಾಡುವಂತ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ದೇವರು ಆದಾಮ ಹವ್ವಳರಿಗೆ ಹೇಳ್ತಾರೆ. ಆದರೆ ಆ ಸಮಯದಲ್ಲಿ ಆದಾಮ ಹವ್ವಳರು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವರಿಗೆ ಒಂದು ಉತ್ಸುಕತೆ ಅಥವಾ ಒಂದು ಏನು ಆಗಿರಬಹುದು, ಇದನ್ನು ಮಾಡಿದರೆ ನಾವು ಏನು ಒಂದು ವೇಳೆ ಅದರ ಫಲಿತಾಂಶ ಏನಾಗಬಹುದು ಎಂಬುದಾಗಿ ಒಂದು ವೇಳೆ ಅವರಲ್ಲಿ ಉತ್ಸುಕತೆ ಹುಟ್ಟಿತೋ ಏನೋ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ಈ ಹಣ್ಣನ್ನು ತಿಂದರೆ ಸತ್ತೇ ಸಾಯುವಿರಿ ಎಂಬುದಾಗಿ ದೇವರ ಆಜ್ಞೆ ಆಗಲೇ ಆಗಿತ್ತು. ಸೊ ಇಂಥ ಒಂದು ಸಮಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ದೇವರು ಅಲ್ಲಿ ಆ ಏನೇನು ತೋಟ ಎಂಬ ಸುಂದರವಾದಂತಹ ತೋಟದಲ್ಲಿ ಅವ್ರನ್ನ ಇಟ್ಟಂತ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಸೈತಾನನು ತನ್ನ ಕುಯುಕ್ತಿಯನ್ನು ಉಪಯೋಗ ಮಾಡಿ ಮೊದಲ ಮಾನವರನ್ನ ಪಾಪದಲ್ಲಿ ಬೀಳಿಸುವುದಕ್ಕೆ ಆತನು ಪ್ರಯತ್ನ ಮಾಡ್ತಾನೆ ಮತ್ತು ಆತನು ಯಶಸ್ಸನ್ನು ಹೊಂದುತ್ತಾನೆ. ಅಲ್ಲಿ ಬಂದು ಹವಳೊಟ್ಟಿಗೆ ಮಾತನಾಡಿ ಒಂದು ಬಹಳ ಕುಯುಕ್ತಿಯುಳ್ಳಂತ ಪ್ರಶ್ನೆಯನ್ನ ಕೇಳಿ, ಯಾವ ಮರದ ಹಣ್ಣನ್ನು ಸಹಿತ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಹೇಳುವಾಗ ಅವಳು ತನ್ನ ಆ ಒಂದು ರಹಸ್ಯವನ್ನು ಬಿಟ್ಟುಕೊಡ್ತಾಳೆ. ರಹಸ್ಯವನ್ನು ಬಿಟ್ಟುಕೊಟ್ಟ ತಕ್ಷಣ ಅವಳಿಗೆ ಸೈತಾನ ಹೇಳ್ತಾನೆ, ನೀವು ಈ ಹಣ್ಣನ್ನು ತಿಂದರೆ ಹೇಗೂ ಸಾಯುವುದಿಲ್ಲ, ನೀವು ದೇವರಂತೆ ಆಗ್ತೀರಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಅವಳು ಇಲ್ಲಿ ಆ ಹಣ್ಣನ್ನು ತಿಂತಾಳೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದ್ರೆ 6ನೇ ವಚನದಲ್ಲಿ 3ನೇ ಅಧ್ಯಾಯ ಆದಿಕಾಂಡ
3ನೇ ಅಧ್ಯಾಯ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರು ಕಣ್ಣುಗಳು ತೆರೆದವು, ತಾವು ಬೆತ್ತಲೆ ಆಗಿದ್ದೇವೆ ಎಂಬುದನ್ನು ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು ಎಂಬುದಾಗಿ ಇಲ್ಲಿ ಬರೆದಿರುವಂಥದ್ದು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಮಾಡುವುದರ ಮೂಲಕವಾಗಿ ಅನೇಕ ಸಂಗತಿಗಳಲ್ಲಿ ನಡೆದುವುದು. ಒಂದು, ದೇವರ ಮೇಲಿನ ನಂಬಿಕೆ ಅವರು ಕಳೆದುಕೊಂಡರು. ಎರಡನೇದಾಗಿ ಅವ್ರಿಗೇನಂತ ಹೇಳಿದ್ರೆ ಸೈತಾನನ ಆ ಒಂದು ಮಾತಿನ ಮೇಲೆ ಭರವಸೆ ಅವರು ಇಟ್ಟವರಾಗಿ ಒಂದು ಜಗತ್ತಿನಲ್ಲಿ ಈಗಲೂ ಸಹಿತ ನಡೀತಾ ಇರುವಂತಹ ಒಂದು ಭಯಾನಕವಾದಂತಹ ಒಂದು ಸತ್ಯ ಏನಂತಂದ್ರೆ ಡೈಫಿಕೇಶನ್ ಆಫ್ ಮ್ಯಾನ್, ಅಂದ್ರೆ ಮನುಷ್ಯನನ್ನ ದೇವರನ್ನಾಗಿ ಮಾಡುವಂತ ಆ ಒಂದು ಕಾರ್ಯ ಆದಿ ಕಾಂಡದಿಂದಲೇ ಶುರುವಾಯಿತು. ಸೈತಾನನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ದೇವರ ಸಿಂಹಾಸನದ ಮೇಲೆ ಆತನು ಕೂತುಕೊಳ್ಳಬೇಕೆಂಬುದಾಗಿ ಇಷ್ಟಪಟ್ಟಿದ್ದ. ಆದರೆ ದೇವರ ವಾಕ್ಯವನ್ನು ನೋಡಿದ್ದೇವೆ ಅಂದ್ರೆ ಮನುಷ್ಯನ ಹೃದಯವೇ ದೇವರ ಸಿಂಹಾಸನ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಆ ಮನುಷ್ಯನ ಹೃದಯದಲ್ಲಿ ಆತನು ತನ್ನ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆತನು ತಾತ್ಕಾಲಿಕವಾಗಿ ಆ ಸ್ಥಾನವನ್ನು ಪಡೆದುಕೊಂಡ ಎಂಬುದಾಗಿ ನೋಡ್ತೇವೆ. ಆಗ ಅವಳು ಏನಂತ ಹೇಳಿದ್ರೆ ಆ ಹಣ್ಣನ್ನು ತಿಂದು ಗಂಡನಿಗೆ ಕೊಡುವಂತ ಸಮಯದಲ್ಲಿ ಅಲ್ಲಿ ಅವರು ಹಣ್ಣು ತಿಂದ ಕೂಡಲೇ ಅವರು ಬೆತ್ತಲೆ ಆಗಿದ್ದೆ ಎಂಬುದನ್ನು ತಿಳಿದುಕೊಂಡ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದಾದ ಮೇಲೆ ಅನೇಕ ಸಂಗತಿಗಳು ನಡೀತವೆ. ಏನಂತ ಹೇಳಿದ್ರೆ ಅವರು ಬೆತ್ತಲೆ ಆಗಿದ್ದೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಏನಂದ್ರೆ ಅವರು ದೇವರನ್ನು ನೋಡುವುದಕ್ಕೆ ಆಗಲಾರದಿರುವಂತಹ ಪರಿಸ್ಥಿತಿ ಬಂತು. ಆಗ ನಾವು ನೋಡ್ತೇವೆ ಅಂದ್ರೆ 8ನೇ ವಚನದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ. ತರುವಾಯ ಯೆಹೋವ ದೇವರು ಸಂಧ್ಯೆ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದಿಸ್ ಇಸ್ ವಾಟ್ ಈಸ್ ಡಿವೈನ್ ವಿಸಿಟೇಷನ್, ದ ಫಸ್ಟ್ ವಿಸಿಟ್ ಆಫ್ ಗಾಡ್ ಟು ದ ಹ್ಯೂಮನ್ ಬೀಯಿಂಗ್. ಫಸ್ಟ್ ವಿಸಿಟೇಷನ್, ದೇವರು ಪರಲೋಕದಿಂದ ಇಳಿದು ಬಂದು ಏದೇನ್ ತೋಟದಲ್ಲಿ ಅವರನ್ನು ಸಂದರ್ಶಿಸುವುದಕ್ಕೋಸ್ಕರ ಅವರೊಂದಿಗೆ ಅನ್ಯೋನ್ಯತೆಯಲ್ಲಿರುವುದಕ್ಕೋಸ್ಕರ ಆತನು ಬರುವಂತ ಸಮಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ದ ಡಿವೈನ್ ವಿಸಿಟೇಷನ್ ಇನ್ ಡಿವೈನ್ ವಿಸಿಟೇಷನ್ ಗಾಡ್ ಲವ್ಸ್ ಟು ಹ್ಯಾವ್ ಹ್ಯೂಮನ್ ಫೆಲೋಶಿಪ್ ಎಂಬುದಾಗಿ ನೋಡುವಾಗ ವಾಟ್ ಹ್ಯಾಪನ್ ವೆನ್ ಗಾಡ್ ವಿಸಿಟೆಡ್ ದೆಮ್? ವಾಟ್ ಹ್ಯಾಪನ್ ವೆನ್ ಗಾಡ್ ವಾಂಟೆಡ್ ಟು ಹ್ಯಾವ್ ಹ್ಯೂಮನ್ ಫೆಲೋಶಿಪ್? ನೌ ದೇರ್ ಆರ್ 3 things we are going to meditate on a first point. ಏನಂತ ಹೇಳಿದ್ರೆ ಮೊದಲನೇದಾಗಿ ಡ್ಯೂರಿಂಗ್ ದ ಗಾಡ್ಸ್ ವಿಸಿಟೇಷನ್ ಸಿನ್ ವಾಸ್ ಅನ್ಕವರ್ಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನಾಯ್ತಂತೆ? ದೇವರ ಒಂದು ಭೇಟಿಯ ಸಮಯದಲ್ಲಿ ಪಾಪದ ಪರದೆ ಅದು ಸರಿಸಲ್ಪಟ್ಟಿತು. ಬೇರೆ ದೇವರು ನಮ್ಮನ್ನ ಭೇಟಿ ಮಾಡುವಂತ ಸಮಯದಲ್ಲಿ ಪಾಪ ಅನ್ನುವಂತ ಪರದೆ ಅದು ಸರಿಸಲ್ಪಡುವಂತದ್ದಾಗಿರ್ತದೆ. ಪಾಪ ಅನ್ನುವಂಥದ್ದು ನಮ್ಮಿಂದ ಅದು ಏನಂದ್ರೆ ದೇವರು ಅದನ್ನು ತೆಗೆದು ಬಿಸಾಡುವಂತವನಾಗಿದ್ದಾನೆ. ಇಲ್ಲಿ ಬರುವಂತ ಸಮಯದಲ್ಲಿ ಪಾಪದ ಪರದೆ ಅದು ಸರಿಸಲ್ಪಟ್ಟಿದೆ. ಯಾಕಂದ್ರೆ ಇವರು ಆ ಒಂದು ಎಲೆಗಳನ್ನ ತೆಗೆದುಕೊಂಡು ಅವ್ರು ಏನ್ ಮಾಡಿದರಂತೆ, ಅವರು ಅಂಜೂರದ ಎಲೆಗಳನ್ನು ತೆಗೆದುಕೊಂಡು ಅವರು ಬಟ್ಟೆ ಮಾಡಿಕೊಂಡು ಅವರು ಹೊಲೆದುಕೊಂಡು ಅವರು ತಮ್ಮ ಆ ದೇಹವನ್ನು ಮುಚ್ಚಿಕೊಂಡಂತಹ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದ್ರೆ ಆ ಅಂಜೂರದ ಎಲೆಗಳು ಅವು ಏನಕ್ಕೆ ಸೂಚನೆ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಮನುಷ್ಯನು ತಾನು ಮಾಡುವಂತ ಎಲ್ಲಾ ಪಾಪಗಳಿಗೋಸ್ಕರ ಆತನು ತಾತ್ಕಾಲಿಕವಾಗಿ ಅವುಗಳನ್ನು ಮುಚ್ಚಿಕೊಡುವುದಕ್ಕೋಸ್ಕರ ಲೋಕದ ರೀತಿಯಿಂದ ಹುಡುಕುವಂತ ಅನೇಕ ಪ್ರಯತ್ನಗಳು. ಒಂದು ವೇಳೆ ಇವತ್ತಿನ ದಿವಸ ಅನೇಕ ಇಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ತಾತ್ಕಾಲಿಕವಾಗಿ ತಮ್ಮ ಆ ಒಂದು ಪಾಪದ ಬೆತ್ತಲೆತನವನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ, ಆ ಸಭೆಗಳಿಗೆ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಕೊಡ್ತಾರೆ. ಮತ್ತೆ ಇನ್ನೂ ಕೆಲವರು ಏನಪ್ಪಾ ಅಂತ ಹೇಳಿದ್ರೆ ಆ ಬಡವರಿಗೆ ಹೋಗಿ ಅವರು ಸಹಾಯ ಮಾಡುವಂಥದ್ದು. ಕೆಲವರು ಏನಂತ ಹೇಳಿದ್ರೆ ತಾವು ಮೋಸದಿಂದ ಸಂಪಾದನೆ ಮಾಡಿದಂತಹ ಹಣದಲ್ಲಿ ಅವರು ದೇವರ ಆಲಯಕ್ಕೋಸ್ಕರ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಕೊಡ್ತಾರೆ. ಒಂದು ವೇಳೆ ಅದು ತಾತ್ಕಾಲಿಕವಾಗಿ ನೀನು ನಿನ್ನ ಅನೀತಿಯನ್ನ, ನೀನು ನಿನ್ನ ಸ್ವನೀತಿಯನ್ನ, ಅಥವಾ ನೀನು ಮಾಡುವಂತಹ ಪಾಪಗಳನ್ನ, ನೀನು ದೇವರಿಗೆ ವಿರುದ್ಧವಾಗಿ ಮಾಡಿದಂತಹ ಪಾಪವನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ, ನಿನ್ನ ಬೆತ್ತಲೆತನವನ್ನು ಮುಚ್ಚಿಸಿಕೊಳ್ಳುವುದಕ್ಕೋಸ್ಕರ ನೀನು ಒಂದು ವೇಳೆ ಮಾಡ್ತಿರುವಂತಹ ಅದು ಏನಂದ್ರೆ ತಾತ್ಕಾಲಿಕವಾದಂತಹ ಆ ಕವರಿಂಗ್ ಎಂಬುದಾಗಿ ನೋಡ್ತೇವೆ, ತಾತ್ಕಾಲಿಕವಾದ ಕವರಿಂಗ್. ಬಟ್ ವೆನ್ ಗಾಡ್ ಕಮ್ಸ್ ಟು ವಿಸಿಟ್ ಯು, ಹಿ ವಿಲ್ ಅನ್ಕವರ್ ದ ಸಿನ್. ಆತನು ಪಾಪ ಅನ್ನುವಂಥದ್ದನ್ನು ಆತನು ತೆಗೆದುಬಿಡುವಂತವನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ನಾವು ನೋಡ್ತೀವಿ ಅಂದ್ರೆ ಡ್ಯೂರಿಂಗ್ ದ ಗಾಡ್ಸ್ ವಿಸಿಟೇಷನ್ ಸಿನ್ ವಾಸ್ ಅನ್ಕವರ್ಡ್, ಬಟ್ ಮ್ಯಾನ್ ವಾಸ್ ಕವರ್ಡ್ ವಿತ್ ಗಾಡ್ಸ್ ರೈಚಸ್ನೆಸ್. Hallelujah. He uncovered the sin. At the same time, he covered man with God's righteousness.
how it is going to be proved? ದೇವರ ವಾಕ್ಯವನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಆತನು ಒಂದು ಯಜ್ಞವನ್ನು ಸಮರ್ಪಣೆ ಮಾಡಿ ಅದರ ಚರ್ಮದ ಅಂಗಿಗಳನ್ನು ಮಾಡಿ ಆತನು ಆದಾಮ ಹವ್ವಳರಿಗೆ ತೊಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. Unless God covers you with his righteousness, your own righteousness will not endure whatever you do. ಅದು ನಿನ್ನನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರ ನೀತಿ ಅದು ನಿನಗೆ ಕೊಡಲ್ಪಟ್ಟಾಗ ಮಾತ್ರ ನೀನು ದೈವಿಕ ಅನ್ಯೂನ್ಯತೆಯಲ್ಲಿ ಇರೋದಕ್ಕೆ ಸಾಧ್ಯವಿದೆ. ಯಾಕೆಂದ್ರೆ ದೇವರು ನಿನ್ನೊಟ್ಟಿಗೆ ಅನ್ಯೂನ್ಯವಾಗಿರುವುದಕ್ಕೋಸ್ಕರ ಆತನು ನಿನ್ನನ್ನು ಹುಡುಕಿಕೊಂಡು ಆತನು ಬಂದನೆಂಬುದಾಗಿ ನಾವು ನೋಡುವಂತವರಾಗಿದೆ. ದೇವರ ವಾಕ್ಯದಲ್ಲಿ ದೇವರೊಬ್ಬ ಹೀಗೆ ಬರೆದಿದೆ, ನಾವು ಸುವಾರ್ತೆಗಳಲ್ಲಿ ಓದ್ತೇವೆ ಅಂತ ಹೇಳಿದ್ರೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂತವ್ರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನೆಂಬುದಾಗಿ. ಹಲ್ಲೆಲೂಯಾ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂತವ್ರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದ. That means God came in search of man to save him from the bondage of sin ಎಂಬುದಾಗಿ. ಹಾಗಾದ್ರೆ ಅದರ ಅರ್ಥ ಏನು? God wants to have fellowship with human being. ಆತನು ನಿಮ್ಮೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ಆತನು ಬರುವಂತವನಾಗಿದ್ದಾನೆ. ದೇವರ ವಾಕ್ಯವನ್ನು ನೋಡ್ತೇವೆ. ಎರಡನೇದಾಗಿ ನಾವು ನೋಡ್ತೇವೆ, ಡ್ಯೂರಿಂಗ್ ದ ಗಾಡ್ಸ್ ವಿಸಿಟೇಷನ್ sin was punished. Sin has to be punished. Sin has to be punished. If the sin is not going to be punished, then definitely the sin and the grace of God will not have any value. ಪಾಪವು ಅದು ಶಿಕ್ಷೆಗೆ ಅರ್ಹ ಆಗಿದೆ, ಅದು ಪಾಪವು ಅದು ಶಿಕ್ಷಿಸಲ್ಪಡಬೇಕಾಗಿದೆ. ಅದಕ್ಕೆ ದೇವರ ವಾಕ್ಯವನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಆದಾಮನ್ನು ಹವ್ವಳನ್ನು ಆತನು ಕರೆಯುವಂತ ಸಮಯದಲ್ಲಿ ಯಾಕೆ ನೀವು ತಿನ್ನಬಾರದೆಂದು ಹೇಳುವಂತ ಹಣ್ಣನ್ನು ತಿಂದಿರಾ ಎಂಬುದಾಗಿ ಆತನು ಒಂದು ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ಕೇಳುವಂತ ಸಮಯದಲ್ಲಿ ದೇವರು ಮನುಷ್ಯನಿಗೆ ಕೇಳಿದಂತ ಮೊಟ್ಟ ಮೊದಲನೆಯ ಪ್ರಶ್ನೆ ಅದೇನಂತ ಹೇಳಿದ್ರೆ, ಇಲ್ಲಿ ದೇವರ ವಾಕ್ಯ ಆಗ್ತದೆ, ಯೆಹೋವ ದೇವರು ಮನುಷ್ಯ ನೀನು ಎಲ್ಲಿರುತ್ತಿ? ಮನುಷ್ಯನ ಕೇಳ್ತಾನೆ, ನೀನು ಎಲ್ಲಿರುತ್ತಿ? ಇವತ್ತಿನ ದಿವಸ ಅದೇ ದೇವರು ನಿನಗೆ ಪ್ರಶ್ನೆ ಕೇಳುವಂತವನಾಗಿದ್ದಾನೆ, ನೀನು ಎಲ್ಲಿದ್ದೀಯಾ? ಈಗ ಈ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶ ಇಡೀ ಲೋಕಕ್ಕೆ ಬಂದಿದೆ, ಇಡೀ ಕ್ರೈಸ್ತರಿಗೆ ಬಂದಿದೆ, ಜಗತ್ತಿನಲ್ಲಿರುವಂತ ಎಲ್ಲಾ ಕ್ರೈಸ್ತರಿಗೂ ಬಂದಿದೆ. ಎಲ್ಲಾ ಕ್ರೈಸ್ತರಿಗೂ ಬಂದಂತಹ ಸಮಯದಲ್ಲಿ ಇವತ್ತಿನ ದಿವಸ ಕ್ರೈಸ್ತರಿಗೆ ದೇವರು ಕೇಳುವಂತದ್ದು, ನಿನಗೆ ಬೆಳಗಿನಿಂದ ಸಾಯಂಕಾಲ ರಾತ್ರಿ ಎಲ್ಲಾ ಸಮಯದಲ್ಲಿ ಸಹಿತ ನಿನಗೆ ಸಂಪೂರ್ಣವಾಗಿ ಉಚಿತವಾದಂತಹ ಸಮಯ, ಫ್ರೀ ಸಮಯ ನಿನಗೆ ಎಲ್ಲ ಕೊಟ್ಟಿದ್ದೇನೆ. ಈ ಸಮಯದಲ್ಲಿ ನೀನು ಎಲ್ಲಿರುತ್ತಿ? ನೀನು ಏನ್ ಮಾಡ್ತಾ ಇದೀಯಾ? ಆರ್ ಯು ಪ್ಲಾನಿಂಗ್ ಟು ವಿಸಿಟ್ ಮೀ? Are you going to ask me, God visit me? ನನ್ನನ್ನು ದೇವರೇ ನೀನು ಭೇಟಿ ಮಾಡುವಂತ ನೀನು ಕೇಳುವಂತವನಾಗಿದ್ಯಾ, ಅಥವಾ ದೇವರೇ ನಾನು ನಿನ್ನನ್ನು ಭೇಟಿ ಮಾಡಬೇಕೆಂಬುದಾಗಿ ನಿನ್ನ ತವಕ ಇದೆಯಾ? ಇವತ್ತಿನ ದಿವಸ ನಿನ್ನ ಸಮಯವನ್ನು ನೀನು ಹೇಗೆ ಕಳೀತಾ ಇದೆಯಾ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಿಗೆ ನೀನು ಎಲ್ಲಿರುತ್ತಿ? ಇವತ್ತಿನ ದಿವಸ ಅನೇಕರು ಏನಪ್ಪಾ ಅಂದ್ರೆ ಇಂಥ ಒಂದು ಸಮಯದಲ್ಲಿ ಹೆಚ್ಚಾದ ಸಮಯವನ್ನು ದೇವರ ಸನ್ನಿಧಾನದಲ್ಲಿ ಕಳೆಯೋದ್ರಲ್ಲಿ ಬಿಟ್ಟು, ಹೆಚ್ಚಾದ ಸಮಯವನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ಬಿಟ್ಟು ದೇವರ ವಾಕ್ಯವನ್ನು ಓದುವುದನ್ನು ಬಿಟ್ಟು ಇವತ್ತಿನ ದಿವಸ ಅನೇಕ ಆಟೋಟಗಳಲ್ಲಿ, ಅನೇಕ ವಿಧವಾದಂತ ಏನಂದ್ರೆ ಎಂಟರ್ಟೈನ್ಮೆಂಟ್ ಗಳಲ್ಲಿ ತಮ್ಮ ಸಮಯವನ್ನು ಕಳೀತಿರುವಂತಹ ಅನೇಕ ಜನರನ್ನು ನಾವು ನೋಡುತ್ತೇವೆ. But God wants to ask you, where are you? This is a time that God has given to you, maximum utilized to have God's visitation in your life. ದೇವರು ನಿನಗೆ ಸಮಯವನ್ನು ಕೊಟ್ಟಿದ್ದಾನೆ. How much time we are spending to see God? ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಿದ್ರೆ, ಡ್ಯೂರಿಂಗ್ ದ ಗಾಡ್ಸ್ ವಿಸಿಟೇಷನ್ ಸಿನ್ ವಾಸ್ ಪನಿಷ್ಡ್ ಎಂಬುದಾಗಿ ಹೇಳುವಂತ ಸಮಯದಲ್ಲಿ this punishment was temporal, but his last visitation is judgmental ಎಂಬುದಾಗಿ ನೋಡ್ತೇವೆ. ಆತನ ಮೊದಲನೆಯ ಒಂದು ಸಂದರ್ಶನದಲ್ಲಿ ಅದು ಏನಂದ್ರೆ ಪನಿಷ್ಮೆಂಟ್ ವಾಸ್ ಟೆಂಪರಲ್, ಅಂದ್ರೆ ಅಲ್ಲಿ ಆತನು ಸ್ವಲ್ಪ ಪನಿಷ್ಮೆಂಟ್ ಆತನ ಕೊಟ್ಟ. ಏನಂತ ಹೇಳಿದ್ರೆ, ಮನುಷ್ಯನಿಗೆ ದೇವರು ಹೇಳಿದ, ನೀನು ಈ ರೀತಿಯಾದಂತಹ ಪಾಪ ಮಾಡಿರೋದ್ರಿಂದ ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು, ಮತ್ತು ನೀನು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಂತಹ ಮನುಷ್ಯ, ನೀನು ಮಣ್ಣಿಗೆ ಸೇರು ಎಂಬುದಾಗಿ ಹೇಳಿದ. ಸ್ತ್ರೀಗೆ ಆತನು ಹೇಳಿದ, ನೀನು ಗರ್ಭಿಣಿಯಾಗಿರುವಂತ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನೆಂಬುದಾಗಿ ಹೇಳಿದ. ಸರ್ಪಕ್ಕೆ ಆತನು ಹೇಳ್ತಾನೆ, ನೀನು ಈ ಸ್ತ್ರೀಯ ಸಂತಾನಕ್ಕೂ ಈ ಸಂತಾನಕ್ಕೂ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನೇ ಇರುವ ಹಾಗೆ ಮಾಡುವೆನು, ಈಕೆ ಸಂತಾನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ ಎಂಬುದಾಗಿ ಹೇಳಿದ. ಸೊ ದೇರ್ ವಾಸ್ sin was punished. The sin was punished here. The judgment was proclaimed.
ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಆಗಿನಿಂದ ದೇವರು ನುಡಿದಂತಹ ಸತ್ಯ ಈಗಲೂ ಸಹ ನಡೀತಾ ಬರ್ತಾ ಇದೆ. ಸ್ತ್ರೀಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಂತ ಸಮಯದಲ್ಲಿ ನರಕ ಯಾತನೆಯನ್ನು ಅನುಭವಿಸಿ ಆಕೆ ಮಗುವನ್ನು ಹೆರಬೇಕಾಗಿದೆ. ಮನುಷ್ಯನು ಆತನು ದುಡಿದು ಕಷ್ಟಪಟ್ಟು ಶ್ರಮೆಪಟ್ಟು ಆತನು ಏನಂದ್ರೆ ತನ್ನ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಎಲ್ಲಕ್ಕಿಂತ ಕಟುವಾದ ಒಂದು ಸತ್ಯ ಏನಂತ ಹೇಳಿದ್ರೆ, ಮಣ್ಣಿನಿಂದ ಬಂದಂತಹ ಮಾನವ ಮಣ್ಣಿಗೆ ತಿರುಗಿ ಸೇರಬೇಕು ಎಂಬುದಾಗಿ. ಪ್ರಿಯರೇ, ಇವತ್ತಿನ ದಿವಸ ಆ ಒಂದು ಶಿಕ್ಷೆ, ಅದು ಒಂದು ವೇಳೆ ಆ ಸಮಯದಲ್ಲಿ ಆದಾಮ ಹವ್ವಳಿಗೆ ದೇವರು ಶಿಕ್ಷೆಯನ್ನು ಕೊಟ್ಟ ಆ ಶಿಕ್ಷೆ ಒಂದು ವೇಳೆ ಬಹಳ ಅದು ತಾತ್ಕಾಲಿಕವಾಗಿತ್ತು. ಆದರೆ ದೇವರ ವಾಕ್ಯ ನಾವು ನೋಡ್ತೀವಿ ಅಂದ್ರೆ, ಇನ್ನೊಂದು ಶಿಕ್ಷೆ ಅದು ಬರುವಂತದ್ದಾಗಿದೆ. ಇನ್ನೊಂದು ಸಾರಿ ದೇವರು ತನ್ನ ದರ್ಶನವನ್ನು ಆತನು ಕೊಡುವಂತವನಾಗಿದ್ದಾನೆ. ಆ ಸಮಯದಲ್ಲಿ ನಾವು ನೋಡ್ತೀವಿ ಅಂದ್ರೆ, ಪಾಪದ ಅಮಲಿನಲ್ಲಿ ಇದ್ದುಕೊಂಡು ದೇವರನ್ನ ತಿರಸ್ಕಾರ ಮಾಡಿ ಲೋಕದಲ್ಲಿ ಜೀವಿಸಿ ಆತನು ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ಳುವಂತಹ ಸಮಯದವರೆಗೂ ಸಹಿತ ದೇವರನ್ನ ತಿರಸ್ಕಾರ ಮಾಡಿ ಜೀವಿಸುವುದೇ ಆದರೆ, ನೀನು ಈ ಲೋಕದಲ್ಲಿ ಬಿಡಲ್ಪಡುವಂತ ಸಮಯದಲ್ಲಿ ನಿನಗೆ ಕೊಡಲ್ಪಡುವಂತಹ ಅವಕಾಶ ಬಹಳ ಕಡಿಮೆ ಇರ್ತದೆ. ಆಗ ಕೊನೆಯದಾಗಿ ಯೇಸು ಸ್ವಾಮಿ ಆತನು ನೀತಿಯ ನ್ಯಾಯಾಧೀಶನಾಗಿ ಬಿಳಿ ಸಿಂಹಾಸನದ ಮೇಲೆ ಕೂತುಕೊಂಡು ಆತನು ನ್ಯಾಯ ತೀರ್ಪನ್ನು ಕೊಡುವುದಕ್ಕೋಸ್ಕರ ಆತನು ಮತ್ತೆ ತಾನು ಭೇಟಿ ಮಾಡುವಂತಹ ಸಮಯದಲ್ಲಿ ಒಂದು ವೇಳೆ ನೀನು ಯೇಸು ಕ್ರಿಸ್ತನ ನಂಬಲಾರದೆ ಏದೇನ್ ತೋಟದಲ್ಲಿ ಅವರು ಪಾಪ ಮಾಡಿ ದೇವರನ್ನು ತಿರಸ್ಕಾರ ಮಾಡಿದ ಹಾಗೆ ನೀನು ಆ ಸಮಯದಲ್ಲಿ ನಿನ್ನ ಜೀವನದ ಕೊನೆ ಉಸಿರುವರೆಗೂ ಇರುವವರೆಗೂ ಸಹಿತ ನೀನು ಆ ಪಾಪ ಮಾಡಿ ದೇವರನ್ನು ತಿರಸ್ಕಾರ ಮಾಡಿ ಜೀವಿಸುವುದೇ ಆದರೆ, that punishment is going to be a judgmental and that will be eternal. ಅದು ಕೊನೆಯವರೆಗೂ ನಿತ್ಯತ್ವದವರೆಗೂ ಇರುವಂತಹ ಒಂದು ತೀರ್ಪು ಆಗುವಂತದ್ದಾಗಿರ್ತದೆ. ಯಾಕೆಂದರೆ ಮೊದಲನೇ ಸಾರಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತಹ ಸಮಯದಲ್ಲಿ ಇಲ್ಲಿ ಆದಾಮ ಹವ್ವಳರು ಪಾಪ ಮಾಡಿದಾಗ ದೇವರು ತಾನೇ ಸ್ವತಃ ಯಜ್ಞವನ್ನು ಸಮರ್ಪಣೆ ಮಾಡಿದ. ತಾನೇ ಯಜ್ಞವನ್ನು ಸಮರ್ಪಣೆ ಮಾಡಿ ಅದರ ಅಂಗಿಗಳನ್ನು, ಆ ಚರ್ಮವನ್ನು ತೆಗೆದುಕೊಂಡು ಅಂಗಿಗಳನ್ನು ಮಾಡಿ ಅವರಿಗೆ ತೊಡಿಸಿದ, ತನ್ನ ನೈತಿಯನ್ನು ಅವರ ಮೇಲೆ ಹಾಕಿದ. ಆದ್ರೆ ಯೇಸು ಸ್ವಾಮಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಮನುಷ್ಯನು ಪಾಪ ಮಾಡ್ತಾ ಆತನು ಹಾಗೆ ತುದಿಯ ಪಾಪದ ಒಂದು ತುದಿಯಲ್ಲಿರುವಂತಹ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನ ಕೆಟ್ಟು ಹೋಗಿರುವಂತವನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನೆಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನು ಕೃಪೆಯಿಂದಲೂ ಸತ್ಯದಿಂದ ತುಂಬಿದವನಾಗಿ ಲೋಕಕ್ಕೆ ಬಂದು ಆತನು ಮನುಷ್ಯರ ಪಾಪಗಳಿಂದ ಅವರನ್ನು ಬಿಡಿಸಿ ಕಾಯುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಮೊದಲನೇ ಸಾರಿ ಆತನು ಕೃಪೆಯಿಂದ ಸತ್ಯದಿಂದ ತುಂಬಿದವನಾಗಿದ್ದ. ಎರಡನೇ ಸಾರಿ ಆತನು ನ್ಯಾಯಾಧೀಶನಾಗಿ ನೀತಿಯಿಂದ ತುಂಬಿದಂತ, ಪರಿಶುದ್ಧತೆಯಿಂದ ತುಂಬಿದಂತ ರಾಜನಾಗಿ ಆತನು ಬರುವಂತ ಸಮಯದಲ್ಲಿ ಆಗ ದೇವರು ನಿನಗೆ ಚರ್ಮದ ಅಂಗಿಯನ್ನು ತೊಡಿಸುವುದಿಲ್ಲ, ಆದರೆ ಆತನ ತೀರ್ಪು ನಿನ್ನ ಮೇಲೆ ಬೀಳುವುದರಿಂದ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಅದು ಬೆಂಕಿ ಗಂಧಕಗೊಳಿರುವಂತ ಕೆರೆಯಲ್ಲಿ ದಬ್ಬಲ್ಪಡುವಂತ ತೀರ್ಪು ಆಗುವಂತದ್ದಾಗಿದೆ. ಇವತ್ತು ದೇವರು ನಿನಗೆ ಭೇಟಿ ಕೊಡುವುದಕ್ಕೆ ಇಷ್ಟಪಡುವಾಗ ನೀನು ಆತನಿಗೆ ಸಮಯ ಕೊಡುವಂತವನಾಗಿದ್ದೀಯೋ, ದೇವರು ನಿನಗೆ ಭೇಟಿ ಕೊಡುವುದಕ್ಕೆ ಇಷ್ಟಪಡುವಂತ ಸಮಯದಲ್ಲಿ ಆತನನ್ನು ನೀನು ನೋಡೋದಕ್ಕೆ ನೀನು ಇಷ್ಟಪಡುವಂತವನಾಗಿದ್ದೀಯೋ, ಅಥವಾ ಈವನ್ ಇನ್ ದಿಸ್ ಕ್ವಾರಂಟೈನ್, ಈವನ್ ಇನ್ ದಿಸ್ ಕೊರೋನಾ ವೈರಸ್ ಪೀರಿಯಡ್, you have enough time to spend time with the God, but even then are you enjoying all the time for your pleasure? What is your stand when God visits you? ದೇವರ ವಾಕ್ಯ ನೋಡ್ತೀವಿ ಅಂತ ಹೇಳಿದ್ರೆ, ದೇವರು ಭೇಟಿ ಕೊಡುವಾಗ ದೇವರ ವಾಕ್ಯ ಹೇಳ್ತದೆ, this punishment which was given to Adam and Eve was punishment was temporal, but the next visit, the last visit of God is going to be a judgment. ಮೂರನೇದಾಗಿ ನೋಡ್ತೀವಿ ಅಂತ ಹೇಳಿದ್ರೆ, ಡ್ಯೂರಿಂಗ್ ಗಾಡ್ಸ್ ವಿಸಿಟೇಷನ್ he proclaims life and death ಎಂಬುದಾಗಿ ನೋಡ್ತೇವೆ. He proclaims life and death during God's visitation. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಡ್ಯೂರಿಂಗ್ ಗಾಡ್ಸ್ ವಿಸಿಟೇಷನ್ ಸಿನ್ನರ್ ವಾಸ್ ಕೇರ್. ಇವತ್ತು ಪಾಪಿಯನ್ನ ಆತನು ಪ್ರೀತಿ ಮಾಡ್ತಾನೆ, ಪಾಪವನ್ನು ಆತನು ಶಿಕ್ಷಿಸುವಂತವನಾಗಿದ್ದಾನೆ. ಎಲ್ಲ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನು? ಪಾಪದಿಂದ ಬೆಂಡಾಗಿ ಬಳಲಿ ಹೋಗಿದ್ದೀರಾ, ಕಷ್ಟದಿಂದ ಬೆಂಡಾಗಿ ಬಳಲಿ ಹೋಗಿದ್ದೀರಾ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಕ್ಕೆ ನೀವು ನಾಚಿಕೆ ಪಡ್ತಾ ಇದ್ದೀರಾ, ಅಥವಾ ನೀವು ಎಂಥ ಘೋರ ಪಾಪವನ್ನ ಮಾಡಿದ್ರು ಸಹಿತ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡುತ್ತೇನೆ, ಕಿರೋಮಂಜಿ ಬಣ್ಣವಾಗಿದ್ದರೂ ಸಹಿತ ಅವುಗಳನ್ನು ನಾನು ಬಿಳುಪಾಗಿ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಉಣ್ಣೆಯಂತೆ ಬಿಳುಪಾಗಿ ಮಾಡು. ಹಲ್ಲೆಲೂಯಾ. ನಿನ್ನ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ತೆಗೆದು ಬಿಸಾಕ್ತೇನೆ ಎಂಬುದಾಗಿ ಹೇಳಿದ್ದಾರೆ.
ಆದರೆ ದೇವರ ವಾಕ್ಯ ಏನ್ ಹೇಳ್ತದೆ? ಪಾಪವು ಕೊಡುವಂತ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರ ಕ್ರಿಸ್ತ ಯೇಸುವಿನಲ್ಲಿರುವಂತ ನಿತ್ಯ ಜೀವ. ಪ್ರಿಯರೇ, ಇವತ್ತಿನ ದಿವಸ ಒಂದು ವೇಳೆ ದೇವರ ವಿಸಿಟೇಷನ್, ದೇವರು ನಿನ್ನನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡುವಾಗ, ಒಂದು ವೇಳೆ ಈ ಕೊರೋನಾ ವೈರಸ್ ಲಾಕ್ಡೌನ್ ಟೈಮ್ ನಲ್ಲಿ ನಿನಗೆ ಒಂದು ಒಳ್ಳೆಯ ಸಮಯ. ಅನೇಕ ಸಂದೇಶಗಳು ಬರ್ತಾ ಇದ್ದಾವೆ. ಅನೇಕ ಏನಂದ್ರೆ ನಿನ್ನ ಭಾನುವಾರ ದಿವಸ ಒಂದು ಸಾರಿ ನೀನು ಹೋಗಿ ಚರ್ಚಿಗೆ ಹೋಗಿ ಬರ್ತಾ ಇದ್ದೆ. ಆದ್ರೆ ಈಗ ಈ ಕ್ವಾರಂಟೈನ್ ಇರೋದ್ರಿಂದ, ಈ ಲಾಕ್ಡೌನ್ ಇರೋದ್ರಿಂದ ಅನೇಕ ಸೇವಕರು ಅನೇಕ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ನೀನು ಒಂದು ವೇಳೆ ಅನೇಕ ಸಂದೇಶಗಳನ್ನ ನೋಡ್ತಾ ಇದೆಯೋ ಅಥವಾ ಅದನ್ನ ನೋಡ್ಬಿಟ್ಟು ಹಾಗೆ ನೀನು ಕ್ಲಿಕ್ ಮಾಡಿ ಅದನ್ನ ಮುಂದೆ ಪಾಸ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಎಷ್ಟು ಸಂದೇಶಗಳನ್ನು ಕೇಳಿಸ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ನಿನಗೆ ಒಂದು ಅವಕಾಶ. ಈ ಒಂದು ಅವಕಾಶ ಏನಂತ ಹೇಳಿದ್ರೆ, it's a time for you to go closer to God and visit Him. This is the time. Visit Him. Because He wants to visit you and have fellowship with you. So you must visit Him. Hallelujah. You must visit Him. You must visit Him and say, Lord, I want to have a fellowship with you, because God wants to have human fellowship. ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಕುಟುಂಬವನ್ನು ಉಂಟು ಮಾಡಿಕೊಳ್ಳುವುದಕ್ಕೋಸ್ಕರ ಮನುಷ್ಯನ ಉಂಟು ಮಾಡಿದ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನ ಅಂಗೀಕರಿಸಿದ್ರು ಅಂದ್ರೆ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಈ ಸಂದೇಶವನ್ನು ಕೇಳಿಸ್ಕೊಳ್ತಾ ಇರುವಂತ ಯಾರೇ ಆದರೂ ಸಹಿತ, ಒಂದು ವೇಳೆ ನೀನು ಇನ್ನೂ ಪಾಪದ ಅರಿಕೆಯನ್ನು ಮಾಡಿಲ್ಲ, ಇನ್ನೂ ನೀನು ದೇವರ ಒಂದು ಭೇಟಿಗೆ ನೀನು ಸಿದ್ಧನಾಗಿಲ್ಲ ಎಂಬುದಾಗಿ ಹೇಳೋದಾದ್ರೆ, ಇವತ್ತಿನ ದಿವಸ ನಿನಗೆ ರಕ್ಷಣೆಯ ದಿನ, ಇದೇ ನಿನಗೆ ದೇವರ ಭೇಟಿ ಆಗುವಂತ ಸಮಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನ ನಂಬಿಗಸ್ತು ನೀತಿವಂತನಾಗಿರೋದ್ರಿಂದ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ ಎಂಬುದಾಗಿ. ಆರ್ ಯು ರೆಡಿ? Are you ready to visit God? Because God wants to have fellowship with you. ದೇವರು ನಿನ್ನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳೋದಕ್ಕೆ ಆತನು ಇಷ್ಟಪಡುವಂತವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದೇವರು ಆದಾಮ ಹವ್ವಳರು ಪಾಪ ಮಾಡಿದಾಗ ಅವರ ಶಿಕ್ಷೆಯನ್ನು ಪ್ರಕಟಿಸಿದ, ಆದರೆ ಅವರನ್ನು ಆತನು ಪ್ರೀತಿ ಮಾಡಿದ. ಇವತ್ತಿನ ದಿವಸ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದೇವರು ಶಿಕ್ಷೆಯನ್ನು ಪ್ರಕಟ ಮಾಡಿದ, ಆದರೆ ನಮ್ಮನ್ನ ಪ್ರೀತಿ ಮಾಡಿದ. ದೇವರ ವಾಕ್ಯ ಹೇಳ್ತದೆ, ನಾವಿನ್ನು ಪಾಪಿಗಳಾಗಿದ್ದಾರೆ, ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಡುವುದರ ಮೂಲಕವಾಗಿ ದೇವರ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದೆ ಎಂಬುದಾಗಿ. ಪಾಪವನ್ನ ಶಿಕ್ಷಿಸಿದ, ನಮ್ಮ ಪಾಪಕ್ಕೆ ಬರತಕ್ಕಂಥ ಎಲ್ಲಾ ಶಿಕ್ಷೆಯನ್ನ ಯೇಸು ಕ್ರಿಸ್ತನ ಮೇಲೆ ಹಾಕಿ, ಆತನು ಶಿಲುಬೆ ಎಂಬ ಆ ಯಜ್ಞವೇದಿಯ ಮೇಲೆ ಆತನು ಪರಿಶುದ್ಧ ರಕ್ತವನ್ನು ಸುರಿಸೋದರ ಮೂಲಕವಾಗಿ ಆ ಪಾಪಕ್ಕೆ ಬರತಕ್ಕಂಥ ಎಲ್ಲಾ ಶಿಕ್ಷೆಯನ್ನು ತನ್ನ ಮೇಲೆ ಹಾಕಿಕೊಂಡ. ಪಾಪ ಮಾಡಿದಂತ ನಾನು ಮತ್ತು ನೀನು, ಈ ಲೋಕದಂತಹ ಪ್ರತಿಯೊಬ್ಬ ಪಾಪಿಯನ್ನು ಆತನು ಪ್ರೀತಿ ಮಾಡಿ ಆ ರಕ್ತದ ಮೂಲಕವಾಗಿ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಇವತ್ತು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನೀತಿ ಎಂಬ ವಸ್ತ್ರವನ್ನು ನಾವು ಧರಿಸಿದವರಾಗಿದ್ದೇವೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಡ್ಯೂರಿಂಗ್ ಗಾಡ್ಸ್ ವಿಸಿಟೇಷನ್ ಗಾಡ್ ಆನರ್ಸ್ ದ ಫೇತ್ ಆಫ್ ಹಿಸ್ ಚಿಲ್ಡ್ರನ್. ಪ್ರಿಯರೇ, ಎರಡನೇದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರು ಭೇಟಿ ಕೊಡುವಂತ ಸಮಯದಲ್ಲಿ ದೇವರು ತನ್ನ ಭಕ್ತರ ಮಕ್ಕಳ ನಂಬಿಕೆಯನ್ನು ಆತನು ಸನ್ಮಾನಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಅಬ್ರಹಾಮನ ಕುರಿತಾಗಿ ನಾವು ನೋಡಿಕೊಳ್ತೇವೆ. ಅಬ್ರಹಾಮನ ಕುರಿತಾಗಿ ನೋಡುವಾಗ, ಅಬ್ರಹಾಮನ ನಂಬಿಕೆ ಮೂಲಪಿತ ಎಂಬುದಾಗಿ ಕರೆಯಲ್ಪಟ್ಟ ಅಬ್ರಹಾಮನ ಜೀವಿತದಲ್ಲಿ ದೇವರು ಆತನ ಕರೆದಂತ ಸಮಯದಲ್ಲಿ ಆತನು ತನ್ನ ಕುಟುಂಬವನ್ನು ಕರೆದುಕೊಂಡು ದೇವರು ಹೇಳುವಂತ ಸ್ಥಳಕ್ಕೆ ಆತನು ಹೊರಟು ಹೋಗ್ತಾನೆ. ಹೊರಟು ಹೋಗುವಂತ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾಕೆ ಹೋಗಬೇಕು, ಏನು ಪ್ರಶ್ನೆ ಕೇಳದೆ ದೇವರು ತೋರಿಸುವಂತ ಸ್ಥಳಕ್ಕೆ ಆತನು ಹೊರಟು ಹೋಗ್ತಾನೆ. ಹೊರಟು ಹೋಗುವಂತ ಸಮಯದಲ್ಲಿ ಅಬ್ರಹಾಮನಿಗೆ ದೇವರೊಂದು ವಾಗ್ದಾನ ಮಾಡ್ತಾನೆ, ನಿನ್ನ ಸಂತತಿಯನ್ನು ನಾನು ಹುಸುಬಿನ ಹಾಗೆ ಮಾಡ್ತೇನೆ ಎಂಬುದಾಗಿ. ಆತನಿಗೆ 75 ವರ್ಷ, ಆತನು 100 ವರ್ಷದವನಾದರೂ ಸಹಿತ ಮಕ್ಕಳಾಗಿರುವುದಿಲ್ಲ. ಕೊನೆಗೆ ದೇವರು ವಾಗ್ದಾನ ಮಾಡಿದಂತೆ 100ನೇ ವರ್ಷಕ್ಕೆ ಒಂದು ಮಗ ಹುಟ್ಟುತ್ತಾರೆ. ಮಗ ಹುಟ್ಟಿದ ಮೇಲೆ ಆ ಒಂದು ಸಂಭ್ರಮ, ಆ ಒಂದು ಸಂತೋಷ, ಆ ಒಂದು ಉಲ್ಲಾಸ. ಇವತ್ತಿನ ದಿವಸ ಅನೇಕ ವರ್ಷಗಳಾದ ಮೇಲೆ, ಮದುವೆ ಆದ್ಮೇಲೆ ಅನೇಕ ವರ್ಷಗಳಾದ ಮೇಲೆ ಮಕ್ಕಳು ಹುಟ್ಟಿದ್ರೆ ಆ ಕುಟುಂಬದಲ್ಲಿ ಇರುವಂತಹ ಒಂದು ಸಂತೋಷ ಸಂಭ್ರಮ ನಾವು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಅದೇ ರೀತಿಯಾದಂತಹ ಸಂತೋಷ ಸಂಭ್ರಮ ಅಬ್ರಹಾಮನ ಮನೆಯಲ್ಲಿ ಇರ್ತದೆ. ಅಂತ ಒಂದು ಸಮಯದಲ್ಲಿ ಒಂದು ದಿನ ದೇವರು ಅಬ್ರಹಾಮನು ತಾನು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಎಂಬುದಾಗಿ ಪರೀಕ್ಷೆ ಮಾಡುವುದಕ್ಕೋಸ್ಕರ ಒಂದು ಸಾರಿ ದೇವರು ಆತನ ಭೇಟಿ ಮಾಡ್ತಾರೆ. ಗಾಡ್ ವಿಸಿಟ್ಸ್ ಹಿಮ್. ಆತನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿಬಿಟ್ಟು ಆತನಿಗೆ ಹೇಳ್ತಾನೆ, ಅಬ್ರಹಾಮನೇ, ನೀನು ನಿನ್ನ ಒಬ್ಬನೇ ಮಗನಾದ ಈಸಾಕನ ನನಗೆ ನಾನು ತೋರಿಸುವಂತ ಸ್ಥಳಕ್ಕೆ, ಉರಿಯ ಬೆಟ್ಟಕ್ಕೆ ಹೋಗಿ ಆ ಒಂದು ಸ್ಥಳದಲ್ಲಿ ನೀನು ಆತನ ಬಲಿ ಕೊಡಬೇಕೆಂಬುದಾಗಿ, ಆ ಬೆಟ್ಟಕ್ಕೆ ನೀನು ಬಲಿ ಕೊಡಬೇಕೆಂಬುದಾಗಿ ಹೇಳುವಂತ ಸಮಯದಲ್ಲಿ, ಪ್ರಿಯರೇ, ಇಲ್ಲಿ ಅಬ್ರಹಾಮನ ನಂಬಿಕೆ
ಎಷ್ಟು ಬಲವುಳ್ಳದ್ದಾಗಿತ್ತು, ಎಷ್ಟು ವಿಚಿತ್ರವಾಗಿತ್ತು, ಎಷ್ಟು ಗ್ರಹಿಸುವುದಕ್ಕೆ ಮೀರುವಂತದ್ದಾಗಿತ್ತು ಎಂಬುದಾಗಿ ಆಲೋಚನೆ ಮಾಡಿದ್ರೆ, ಆ ಅಬ್ರಹಾಮನು ತನ್ನ ಮಗನನ್ನ ಕರೆದುಕೊಂಡು ಸಾರಿಗೂ ಸಹ ಯಾವುದೇ ರೀತಿಯಾದಂತ ಒಂದು ವೇಳೆ ಡಿಸ್ಪ್ಯೂಟ್ ಅಲ್ಲಿಯೂ ಆ ಕುಟುಂಬದಲ್ಲಿ ಬರಲಾರದ ಹಾಗೆ ಆ ಮಗನನ್ನ, ಆಳನ್ನ, ಕತ್ತೆಯನ್ನ ಮತ್ತು ಅದಕ್ಕೆ ಬೇಕಾದಂತ ವಸ್ತುಗಳನ್ನ ತೆಗೆದುಕೊಂಡು ಆತನು ಮೊರೆಯಮ್ಮ ಅಂತ ಬೆಟ್ಟಕ್ಕೆ ಆತನು ಕರೆದುಕೊಂಡು ಹೋಗ್ತಾನೆ. ಹೋಗುವಂತ ಸಮಯದಲ್ಲಿ ನಾವು ನೋಡ್ತೇವೆ, ಅನೇಕ ಊರುಗಳನ್ನು ದಾಟುತ್ತಾ ಆತನು ಹೋಗಬೇಕು. ಒಂದು ವೇಳೆ ಈಸಾಕನು ಅಂದುಕೊಂಡಿರ್ಬೋದು, ಈ ಊರಲ್ಲಿ ನಮ್ಮ ತಂದೆ ಒಂದು ಕುರಿಯನ್ನ ತಗೊಳ್ಳಿಲ್ಲ, ಮುಂದಿನ ಊರಲ್ಲಿ ತಗೋಬಹುದು, ಅಥವಾ ಈ ಊರಲ್ಲಿ ತಗೊಳ್ಳಿಲ್ಲ, ಇನ್ನೊಂದು ಊರಲ್ಲಿ ತಗೊಳ್ಬಹುದು ಎಂಬುದಾಗಿ ಆತನು ಅಂದುಕೊಂಡಿರ್ಬೋದು. ಆದ್ರೆ ಆ ಬೆಟ್ಟದ ಸಮೀಪ ಬರುವಂತಹ ಸಮಯದವರೆಗೂ ಸಹಿತ ಅಲ್ಲಿ ನಾವು ನೋಡ್ತೇವೆ ಅಂದ್ರೆ ಆತನು ಆ ಕುರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಸರಿ, ಈಗ ಒಂದು ಪ್ರಶ್ನೆ ಬರ್ತದೆ, ಏನಂತ ಹೇಳಿದ್ರೆ, ಕುರಿ ಎಲ್ಲಿದೆ? ಈಸಾಕನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕುರಿ ಎಲ್ಲಿದೆ? ಈ ಕುರಿಯನ್ನ ಅಪ್ಪ ಎಲ್ಲಿಂದ ತರ್ತಾನೆ, ಏನ್ ಮಾಡ್ತಾನೆ, ಹೇಗ್ ಮಾಡ್ತಾನೆ ಅಂತ ಒಂದು ವೇಳೆ ಈಸಾಕನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಬಂದಿರಬಹುದು. ಆದ್ರೆ ದೇವರ ವಾಕ್ಯ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅಬ್ರಹಾಮನು ಆ ಬೆಟ್ಟದ ಕೆಳಗಡೆ ಬರುವಂತ ಸಮಯದಲ್ಲಿ ತನ್ನ ಆಳಿಗೆ ಹೇಳ್ತಾನೆ, ನಾವು ಹೋಗಿ ದೇವರನ್ನ ಆರಾಧನೆ ಮಾಡಿಕೊಂಡು ತಿರುಗಿ ಬರ್ತೇವೆ, ನೀನು ಇಲ್ಲೇ ಇರು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ 22ನೇ ಅಧ್ಯಾಯ, ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. such a great example, such a great exposition of expression of faith. ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ನಾವು ಹೋಗಿ ತಿರುಗಿ ಬರುತ್ತೇವೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅಬ್ರಹಾಮನು ತಾನು ಯಜ್ಞವನ್ನ ಸಮರ್ಪಣೆ ಮಾಡಿ ಎಂಬುದಾಗಿ ದೇವರಿಗೆ ಹೇಳಿದಂತ ಯಜ್ಞವನ್ನು ಸಮರ್ಪಣೆ ಮಾಡಿ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಆತನು ಅಬ್ರಹಾಮನಿಗೆ ದೇವರ ಸನ್ನಿಧಾನದಲ್ಲಿ ತನ್ನ ಒಬ್ಬನೇ ಮಗನನ್ನ ಸಮರ್ಪಣೆ ಮಾಡಿದರೂ ಸಹಿತ ಅವನ ಮೃತದೇಹದಲ್ಲಿ ಜೀವವನ್ನು ತುಂಬಿ ತಿರುಗಿ ನನಗೆ ಕೊಡುವಷ್ಟು ಶಕ್ತಿ ದೇವರಲ್ಲಿ ಇದೆ ಅನ್ನುವಂತ ನಂಬಿಕೆ ಅವನಲ್ಲಿತ್ತು, ಅಥವಾ ದೇವರ ಈಸಾಕನನ್ನ ಬಲಿ ಕೊಡೋದಕ್ಕೆ ಬಿಡುವುದೇ ಇಲ್ಲ, ಆತನು ಬೇರೆ ಒಂದು ಬದಲಿಯಾಗಿ ಏನಾದರೂ ಒಂದು ಕೊಡ್ತಾನೆ ಎಂಬುದಾಗಿ ನಂಬಿಕೆ ಇತ್ತು. ಅದೇನು ನಮಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ, ಆತನು ಇನ್ನೂ ಆ ಕಾರ್ಯ ಪರಿಪೂರ್ಣವಾಗುವುದಕ್ಕಿಂತ ಮುಂಚೆ ತನ್ನ ನಂಬಿಕೆಯನ್ನ ಆತನು ತನ್ನ ಆಳುಗಳ ಮುಂದೆ ವ್ಯಕ್ತಪಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಆಳುಗಳ ಮುಂದೆ ಆತನು ವ್ಯಕ್ತಪಡಿಸುವಂತವನಾಗಿದ್ದಾನೆ. ಆಳುಗಳ ಮುಂದೆ ಆತನು ವ್ಯಕ್ತಪಡಿಸುವಂತಹ ಸಮಯದಲ್ಲಿ ದೇವರ ವಾಕ್ಯ ಅಂತದೆ, ಈಸಾಕನು ಒಂದು ವೇಳೆ ನಾವು ಗ್ರಹಿಸಿಕೊಳ್ಳಬಹುದು, ಈಸಾಕನು ಏನಂತ ಹೇಳಿದ್ರೆ ಅನೇಕ ಪ್ರಶ್ನೆಗಳು ಆತನಿಗೆ ಬರ್ತವೆ. ಬೆಟ್ಟದ ಮೇಲೆ ಹೋಗ್ತಾನೆ, ಯಜ್ಞವೇದಿಯನ್ನು ಸಿದ್ಧ ಮಾಡ್ತಾನೆ. ಯಜ್ಞವೇದಿಯನ್ನು ಸಿದ್ಧ ಮಾಡಿದ ಮೇಲೆ ಕಟ್ಟಿಗೆ ಹೇಳ್ತಾನೆ, ಯಜ್ಞಕ್ಕೆ ಬೇಕಾದಂತ ಎಣ್ಣೆ, ಕಟ್ಟಿಗೆ, ಬೆಂಕಿ ಎಲ್ಲವನ್ನು ತೆಗೆದುಕೊಂಡು ಈಸಾಕನನ್ನ ಆತನ ಇಡುವುದಕ್ಕಿಂತ ಮುಂಚೆ ಈಸಾಕನ ಕೇಳ್ತಾನೆ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಇದೆ, ಬೆಂಕಿ ಇದೆ, ಆದ್ರೆ ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅಬ್ರಹಾಮನು ಯಾವುದೇ ಒಂದು ಸಣ್ಣ ಸಂಶಯವೂ ಇಲ್ಲದೆ ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಹಾಗಾದ್ರೆ ನಿನ್ನ ನಂಬಿಕೆ ಹೇಗಿದೆ? ಇಲ್ಲಿ ಅಬ್ರಹಾಮನಿಗೆ ದೇವರು ಕೇಳಿದ್ದು ಆತನಿಗೆ ಅತಿ ಪ್ರಿಯನಾದಂತಹ ಮಗನನ್ನು, ಅತಿ ಪ್ರಿಯನಾದಂತಹ ಮಗ, ಯಾಕಂದ್ರೆ 100 ವರ್ಷಗಳ ಮೇಲೆ ಹುಟ್ಟಿದಂತಹ ಮಗ, ಮೊದಲನೆಯ ಮಗ, ಆತನ ಅತಿ ಪ್ರಿಯನಾದಂತ ಮಗನನ್ನ ಸಮರ್ಪಣೆ ಮಾಡುವುದಾಗಿ ಕೇಳುವಂತ ಸಮಯದಲ್ಲಿ ಅಬ್ರಹಾಮನ ಒಂದು ವೇಳೆ ದೇವರೊಟ್ಟಿಗೆ ಆರ್ಗ್ಯೂ ಮಾಡಬಹುದಾಗಿತ್ತು. ದೇವರೇ, ವೈ ಯು ಆರ್ ಆಸ್ಕಿಂಗ್ ಮೈ ಓನ್ಲಿ ಬಿಗಾಟನ್ ಸನ್, ವೈ ಕಾಂಟ್ ಯು ಟೇಕ್ ಸಮ್ ರ್ಯಾಮ್ ಆರ್ ಶೀಪ್ ಆರ್ ಎನಿಥಿಂಗ್, ಯಾವ್ದಾದ್ರು ಒಂದು ಕೊಬ್ಬಿದಂತ ಹಸುವನ್ನಾಗಲಿ, ಕೊಬ್ಬಿದಂತ ಒಂದು ಟಗರನ್ನಾಗಲಿ, ಕೊಬ್ಬಿದಂತ ಕುರಿಯನ್ನಾಗಲಿ ಕೇಳಲಾರದೆ ನನ್ನ ಒಬ್ಬನೇ ಮಗನನ್ನು ಯಾಕೆ ಕೇಳ್ತಾ ಇದೆಯಾ? ಒಬ್ಬನೇ ಮಗನ ರಕ್ತದ ಮೂಲಕವಾಗಿ ನಿಮಗೆ ಯಾವ ರೀತಿಯಾದಂತ ತೃಪ್ತಿ ಸಿಗ್ತದೆ ಎಂಬುದಾಗಿ ಒಂದು ವೇಳೆ ಆತನು ಕೇಳಬಹುದಾಗಿತ್ತು. ಆದ್ರೆ ಅಬ್ರಹಾಮನ ಆ ರೀತಿಯಾಗಿ ಕೇಳಲಿಲ್ಲ. ಅಬ್ರಹಾಮನು ಆ ರೀತಿಯಾಗಿ ಕೇಳಲಿಲ್ಲ. ಯಾಕೆಂದ್ರೆ ಅಬ್ರಹಾಮನು ದೇವರು ಏನು ಕೇಳಿದ್ದಾನೋ ಅದನ್ನು ಕೊಡುವುದಕ್ಕೆ ಮನಸ್ಫೂರ್ತಿಯಾಗಿ ಆತನು ಸಿದ್ಧನಾಗಿದ್ದ. ಇವತ್ತಿನ ದಿವಸ ಪ್ರಿಯರೇ, ನಾವು ಲಾಕ್ಡೌನ್ ನಲ್ಲಿ ಇದ್ದೇವೆ.
ಲಾಕ್ಡೌನ್ ಇರುವಂತಹ ಸಮಯದಲ್ಲಿ ಒಂದು ವೇಳೆ ದೇವರು ನಿನಗೆ ಅತಿ ಪ್ರಿಯವಾದದನ್ನ ನನಗೆ ಕೊಡಿ ಎಂಬುದಾಗಿ ಕೇಳುವಂತ ಸಮಯದಲ್ಲಿ ನಿನ್ನಲ್ಲಿರುವಂತಹ ಹಣವಾಗಲಿ, ನಿನ್ನಂತಹ ಸಮಯವಾಗಲಿ, ನಿನ್ನಲ್ಲಿರುವಂತಹ ಮುಂದೆ ನಿನಗೆ ಕೊಡಲ್ಪಟ್ಟಂತ ಮಕ್ಕಳಾಗಲಿ, ಎಷ್ಟೋ ಮಕ್ಕಳು ನೀನು ಒಂದು 4 ಮಕ್ಕಳು 5 ಮಕ್ಕಳು ಇದ್ದಂತವ್ರು ಒಂದು ವೇಳೆ ಇಷ್ಟೊಂದು ಭಯಾನಕವಾದಂತಹ ಸ್ಥಿತಿಯಲ್ಲಿ ನಿನ್ನ ಮಕ್ಕಳನ್ನ ದೇವರ ಸೇವೆಗೆ ಒಪ್ಪಿಸಿಕೊಡಿ ಎಂಬುದಾಗಿ ಕೇಳುವಂತ ಸಮಯದಲ್ಲಿ ಒಂದು ವೇಳೆ ಇನ್ನೂ ಅನೇಕ ಪ್ರಶ್ನೆಗಳು, ಒಂದು ವೇಳೆ ಅನೇಕ ದೇವರು ನಿನಗೆ ಅತಿ ಪ್ರಿಯವಾದದನ್ನು ನನಗೆ ಕೊಡಿ ಎಂಬುದಾಗಿ ಕೇಳುವಂತ ಸಮಯದಲ್ಲಿ ನೀನು ಕೊಡೋದಕ್ಕೆ ಸಿದ್ಧವಾಗಿದ್ದೀಯ. ಯಾಕೆಂದ್ರೆ ನೀನು ಯಾವುದನ್ನ ನಂಬಿಕೆಯಿಂದ ದೇವರಿಗೆ ಸಮರ್ಪಣೆ ಮಾಡ್ತೀಯೋ ಅದನ್ನ ದೇವರು ಅದಕ್ಕಿಂತ ಹೆಚ್ಚಾದ ನಂಬಿಕೆಯಿಂದ ನಿನಗೆ ತಿರುಗಿ ಕೊಡುವಂತವನಾಗಿದ್ದಾನೆ. ದೇವರ ವಾಕ್ಯ ಕೊಡಿರಿ ಆಗಾದ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. ಸೊ ಈ ದಿನಮಾನಗಳಲ್ಲಿ ಅನೇಕರು ಏನಪ್ಪಾ ಅಂದ್ರೆ ಹಣದ ಅಭಾವ ಇದೆ, ಅದರ ಅಭಾವ ಇದೆ, ಇದರ ಅಭಾವ ಇದೆ ಎಂಬುದಾಗಿ ನಾವು ತಿಳಿದುಕೊಂಡು ಏನಂತ ಹೇಳಿದ್ರೆ ಅನೇಕ ಸಾರಿ ನಾವು ಒಂದು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡು ದೇವರ ವಿಷಯದಲ್ಲಿ ನಾವು ಹಿಂದೆ ಹಾಕುವಂತವರು ಅನೇಕರಿದ್ದಾರೆ. ಪ್ರಿಯರೇ, ದೇವರಿಗೆ ನಂಬಿಕೆಯಿಂದ ನೀನು ಸಲ್ಲತಕ್ಕದ್ದನ್ನು ಸಲ್ಲಿಸಿ ನಂಬಿಕೆ ನೀನು ಇರೋದೇ ಆದರೆ ದೇವರು ಅದಕ್ಕೆ ಬದಲಾಗಿ ಅಷ್ಟು ಹೆಚ್ಚಾಗಿ ನಿನಗೆ ಕೊಡುವಂತವನಾಗಿದ್ದಾನೆ. ದೇವರ ವಾಕ್ಯ this sacrifice was the indication of a future eternal sacrifice which God planned to make for human being. ಯಾವ ಒಂದು ಸ್ಯಾಕ್ರಿಫೈಸ್? ಅಬ್ರಹಾಮನ ಹಾಗೆ ನೋಡುವ ಸಮಯದಲ್ಲಿ ಅಲ್ಲಿ ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನೀನು ಮಗನ ಮೇಲೆ ಕತ್ತಿ ಹಾಕಬೇಡ, ಅಲ್ಲಿ ಪೊದೆಯೊಳಗೆ ಒಂದು ಟಗರ್ ಇದೆ, ಆ ಟಗರನ್ನು ತಗೊಂಡು ಸ್ಯಾಕ್ರಿಫೈಸ್ ಮಾಡಿ ಎಂಬುದಾಗಿ. ಇಲ್ಲಿ ಒಂದು ಪ್ರಿಯರೇ, ಐಸಾಕ್ ರೆಪ್ರೆಸೆಂಟೆಡ್ ಫ್ಯೂಚರ್ ಜನರೇಷನ್, ಅಂದ್ರೆ ಈಸಾಕನು ಮುಂದೆ ಬರುವಂತ ಪೀಳಿಗೆಯನ್ನ ಆತನು ಏನಂದ್ರೆ ಆತನಲ್ಲಿ ಗುರುತಿಸಲ್ಪಡ್ತು. ಈ ರ್ಯಾಮ್ ಅನ್ನುವಂಥದ್ದು, ಆ ಟಗರು ರೆಪ್ರೆಸೆಂಟೆಡ್ ದ ಇಟರ್ನಲ್ ಸ್ಯಾಕ್ರಿಫೈಸ್ ವಿಚ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಗಿವನ್ ಆನ್ ದ ಕ್ರಾಸ್. ಯೇಸು ಕ್ರಿಸ್ತನು. ಹಾಗಾದ್ರೆ ಪ್ರಿಯರೇ, ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೀವಿ ಅಂದ್ರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಹಾಗಾದ್ರೆ ಇವತ್ತಿನ ದಿವಸ ನಿನಗೆ ದೇವರನ್ನ ಮೆಚ್ಚಿಸುವಂತ ನಂಬಿಕೆ ನಿನಗಿದೆಯಾ? ದೇವರು ನಿನಗೆ ಒಂದು ವೇಳೆ ನಿನ್ನ ಅತಿ ಪ್ರಿಯವಾದದನ್ನ ಈ ಒಂದು ಏನಂದ್ರೆ ಕೊರೋನಾ ವೈರಸ್ ದಿನಮಾನಗಳಲ್ಲಿ ನೀನು ಯಾವ್ದನ್ನ ಅತಿ ಪ್ರಿಯವಾಗಿ ನೀನು ಇಷ್ಟಪಟ್ಟು ನೀನು ಇದು ಮಾಡ್ತೀಯೋ ಅದನ್ನ ಕೊಡಬೇಕೆಂಬುದಾಗಿ ದೇವರು ಕೇಳಿದ್ರೆ ನೀನು ಕೊಡೋದಕ್ಕೆ ಸಿದ್ಧವಾಗಿದೆಯೋ? ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದೆಯೋ? ನಿನ್ನ ಸಮಯವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದೆಯೋ? ನಿನ್ನ ಒಂದು ಏನಪ್ಪಾ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನ ತ್ಯಾಗ ಮಾಡಿ ದೇವರ ಪ್ರಸನ್ನತೆಯಲ್ಲಿ ಬರೋದಕ್ಕೆ ನೀನು ಸಿದ್ಧವಾಗಿದೆಯೋ? ನಿನ್ನ ಹಣವನ್ನು ತ್ಯಾಗ ಮಾಡೋದಕ್ಕೆ ನೀನು ಸಿದ್ಧವಾಗಿದೆಯೋ? ಯಾಕಂದ್ರೆ ನಿನ್ನ ನಂಬಿಕೆಯನ್ನು ದೇವರು ಮೆಚ್ಚುವಂತವನಾಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೀವಿ ಅಂದ್ರೆ ಡ್ಯೂರಿಂಗ್ ಗಾಡ್ಸ್ ವಿಸಿಟೇಷನ್ ದೇರ್ ಇಸ್ ಡೆಲಿವರೆನ್ಸ್ ಫ್ರಮ್ ದ ಬಾಂಡೇಜ್. ಮತ್ತೆ ನಾವು ನೋಡ್ತೇವೆ ಅಂದ್ರೆ ದೇವರು ಭೇಟಿ ಕೊಡುವಾಗ ದಾಸತ್ವದಿಂದ ನಮಗೆ ಬಿಡುಗಡೆ ಇದೆ. ದಾಸತ್ವದಿಂದ ನಮಗೆ ಬಿಡುಗಡೆ ಇದೆ. ಅಗೇನ್ ದೇರ್ ವಾಸ್ ಅ ಗ್ರೇಟ್ ಸ್ಯಾಕ್ರಿಫೈಸ್. ನಾವು ಐಗುಪ್ತ ದೇಶದ ಒಂದು ಪರಿಸ್ಥಿತಿ ನಮಗೆ ಚೆನ್ನಾಗಿ ಗೊತ್ತಿದೆ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 400 ವರ್ಷಗಳಿಂದ ದಾಸತ್ವದಲ್ಲಿ ಇರ್ತಾರೆ. ಅವ್ರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಅವರ ಮೊರೆ ದೇವರಿಗೆ ಕೇಳಿಸುವಂತ ಸಮಯದಲ್ಲಿ ಮೋಶೆಯನ್ನು ದೇವರು ಕರೀತಾನೆ. ಮೋಶೆಯನ್ನು ದೇವರು 40 ವರ್ಷಗಳ ಕಾಲ ಸಿದ್ಧಪಡಿಸಿ ಆಮೇಲೆ ಸೀನಾಯಿ ಬೆಟ್ಟದಲ್ಲಿ ಆತನಿಗೆ ಒಂದು ಆಜ್ಞೆ ಕೊಟ್ಟು ಆತನನ್ನ ಒಂದು ಶ್ರೇಷ್ಠವಾದ ಜವಾಬ್ದಾರಿಯುಳ್ಳ ಕೆಲಸಕ್ಕೆ ಆತನ ಕಳಿಸಬೇಕೆಂಬುದಾಗಿ ಕಳಿಸುವಂತ ಸಮಯದಲ್ಲಿ ಮೋಶೆ ಬಂದು ಫರೋಹನೇ ಕೇಳ್ತಾನೆ. ಕೇಳುವಂತ ಸಮಯದಲ್ಲಿ 6 ವ್ಯಾಧಿಗಳು ಐಗುಪ್ತ ದೇಶದಲ್ಲಿ ಬಂದರೂ ಸಹಿತ ಫರೋಹನ ಮನಸ್ಸು ಕಠಿಣವಾಗ್ತದೆ. ಕೊನೆಯ ವ್ಯಾಧಿ ಆತನು ಫರೋಹನು ತನ್ನ ಬಾಯಿಂದಲೇ ಎಲ್ಲಾ ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನು ಕೊಲ್ಲಬೇಕೆಂಬುದಾಗಿ ಹೇಳುವ ಸಮಯದಲ್ಲಿ ದೇವರ ವಾಕ್ಯ ಆಗ್ತದೆ, ಆತನು ತನ್ನ ಬಾಯಿಂದ ತಾನೇ ಆತನು ಆ ವ್ಯಾಧಿಯನ್ನು ಪ್ರಕಟಿಸಿದೆಂಬುದಾಗಿ ಹೇಳಿ ಆಗ ಮೋಶೆಗೆ ದೇವರು ಹೇಳ್ತಾನೆ, ನೀವು ಪಸ್ಕ ಹಬ್ಬದ ದಿನ ಪ್ರತಿಯೊಂದು ಕುಟುಂಬದವರು ಒಂದೊಂದು ಕುರಿಯನ್ನು ಕಡಿದು ಆ ಕುರಿಯ ರಕ್ತವನ್ನ ಹಿಸ್ಸೂಪ್ ಗಿಡದ ಬರಲಿಂದ ಮನೆಯ ನಿಲುವ ಪಟ್ಟಿಗಳ ಮೇಲೆ ಹಚ್ಚಬೇಕು. ರಾತ್ರಿ ಹೊತ್ತಿನಲ್ಲಿ ಸಂಹಾರಕ ದೂತನು ಆತನು ಹಾದು ಹೋಗುವಂತ ಸಮಯದಲ್ಲಿ ನಿಮ್ಮ ಮನೆಯ ಮುಂದೆ ಹಚ್ಚಲ್ಪಟ್ಟಂತ ರಕ್ತದ ಮೂಲಕವಾಗಿ ಆ ಸಂಹಾರಕ ದೂತನು ಅಥವಾ ಯೆಹೋವನು ಸಂಹರಿಸುವುದಕ್ಕೆ ಬರುವಾಗ ನಿಮ್ಮ ನಿಲುವ ಪಟ್ಟಿಗಳ ಮೇಲೆ ರಕ್ತ ಇರುವುದರಿಂದ ನಿಮ್ಮ ಮನೆಯೊಳಗೆ ಯಾವ ಸಾವು ಸಂಭವಿಸದಂತೆ ಆತನು ಮುಂದೆ ಹಾದು ಹೋಗುವನೆಂಬುದಾಗಿ. ಪ್ರಿಯರೇ, ಇವತ್ತಿನ ದಿವಸ ದೇವರ ಭೇಟಿ ಆಗುವಾಗ ನಾವು ನೋಡ್ತೇವೆ ಅಲ್ಲಿ ದಾಸತ್ವದಿಂದ ಬಿಡುಗಡೆ ಇದೆ. ದಾಸತ್ವದಿಂದ ಅಲ್ಲಿ ಬಿಡುಗಡೆ ಇದೆ. ಐಗುಪ್ತ ದೇಶದಲ್ಲಿ ಆ ಪಸ್ಕ ಹಬ್ಬದ ಕುರಿ ಕಡಿಯಲ್ಪಡ್ತು, ರಕ್ತ ಹಿಸ್ಸೂಪ್ ಗಿಡದ ಬರಲಿಂದ ಪ್ರತಿಯೊಂದು ಮನೆಗಳ ಮೇಲೆ ಹಚ್ಚಲ್ಪಡ್ತು. ಸಂಹಾರಕ ದೂತನು ರಾತ್ರಿ ಹಾದು ಹೋಗುವಂತ ಸಮಯದಲ್ಲಿ ಯಾವ ಮನೆಗಳ ಮೇಲೆ ರಕ್ತ ಲೇಪಿಸಲ್ಪಟ್ಟಿದೆಯೋ ಆ ಮನೆಗಳಲ್ಲಿ ಸಾವು ಸಂಭವಿಸಲಿಲ್ಲ. ಆ ಐಗುಪ್ತರ ಮನೆಯಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳು ತೀರಿ ಹೋದ್ರು ಎಂಬುದಾಗಿ ನೋಡ್ತೇವೆ. ಎಲ್ಲಾ ಚೊಚ್ಚಲ ಮಕ್ಕಳು ತೀರಿ ಹೋದ್ರು. ಆದರೆ
ಇಲ್ಲಿ ಮಾತ್ರ ಇಸ್ರಾಯೇಲರ ಗುಂಪಿನಲ್ಲಿ ಮಾತ್ರ ಯಾವುದು ಸಾವು ಸಂಭವಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ದ ಇಸ್ರಾಯೇಲ್ಸ್ were safe because of their houses were covered by blood of the Passover lamb. There was life for Israelites, there was death for Egyptians ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರಿಗೆ ಜೀವ ಇತ್ತು, ಐಗುಪ್ತರಿಗೆ ಮರಣ ಇತ್ತು ಎಂಬುದಾಗಿ. ಪ್ರಿಯರೇ, ಇಂಥ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಅದೇ 24ನೇ ಅಧ್ಯಾಯ ವಿಮೋಚನ ಕಾಂಡ 24ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ದೇವರು ಇಸ್ರಾಯೇಲರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಎಂಬುದಾಗಿ ನೋಡ್ತೇವೆ. 6-8 ವಚನ. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ಅವರು ಅನುಸರಿಸಿ ವಿಧೇಯರಾಗಿರುವೆವು ಅಂದರು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಅಂದು ಪಸ್ಕ ಹಬ್ಬದ ಯಜ್ಞದ ಕುರಿಯನ್ನ ಕಡಿದ ಮೇಲೆ ಆ ರಕ್ತವು ಮೋಶೆ ಅವರ ಮೇಲೆ ಚಿಮುಕಿಸಿದಾಗ ಅವರಿಗೆ ಒಂದು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅವರಿಗೆ ರಕ್ಷಣೆಯನ್ನು ದೇವರು ಪ್ರಕಟಿಸಿದ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ದೇವರು ಯೇಸು ಕ್ರಿಸ್ತನ ಕಳುಹಿಸುವುದರ ಮೂಲಕವಾಗಿ ಆತನ ರಕ್ತವು ಶಿಲುಬೆ ಮೇಲೆ ಸುರಿಸುವುದರ ಮೂಲಕವಾಗಿ ಆತನ ರಕ್ತದ ಮೂಲಕ ನಮಗೆ ರಕ್ಷಣೆ ಉಂಟೆಂದು ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಯಾವಾಗ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನೋ ಆತನ ರಕ್ತದ ಮೂಲಕವಾಗಿ ನಮಗೆ ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿದೆ ಎಂಬುದಾಗಿ. ಕೊನೆಯದಾಗಿ, ಡ್ಯೂರಿಂಗ್ ಗಾಡ್ಸ್ ವಿಸಿಟೇಷನ್ ದೇರ್ ಇಸ್ ಇಟರ್ನಲ್ ಸಾಲ್ವೇಷನ್ ಎಂಬುದಾಗಿ. ದೇವರ ಭೇಟಿ ಕೊಡುವಂಥ ಸಮಯದಲ್ಲಿ ನಮಗೆ ನಿತ್ಯವಾದ ರಕ್ಷಣೆ ಇದೆ ಎಂಬುದಾಗಿ. ಹಾಗಾದರೆ ರಕ್ಷಣೆ ಕೊಟ್ಟಂಥವರು ಯಾರು, ರಕ್ಷಕನು ಯಾರು ಎಂಬುದಾಗಿ ನೋಡುವಾಗ, ಆದಿಯಲ್ಲಿ ವಾಕ್ಯವಿತ್ತ, ವಾಕ್ಯವು ದೇವರ ಬಳಿಯಲ್ಲಿದ್ದ, ವಾಕ್ಯವು ದೇವರಾಗಿತ್ತು. ಆದಿಯಲ್ಲಿ ವಾಕ್ಯವೆಂಬನು ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವನ್ನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆದಿಯಲ್ಲಿ ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದಾನೋ ಅವನೇ ನಮಗೆ ದೇವರನ್ನು ತಿಳಿಯಪಡಿಸಿತು. ಯೋಹಾನ 1:1, ಯೋಹಾನ 1:14, ಯೋಹಾನ 1:18 ಈ ವಚನಗಳನ್ನು ನಾವು ನೋಡ್ತೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಯೋಹಾನ 3:14, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಕೊಟ್ಟನು ಎಂಬುದಾಗಿ. ಮತ್ತು ದೇವರ ವಾಕ್ಯ ನೋಡ್ತೇವೆ ಅಂತ ಹೇಳಿದ್ರೆ, ಯೋಹಾನ 1:29 ಸ್ನಾನಿಕನಾದ ಯೋಹಾನ ಯೇಸು ಕ್ರಿಸ್ತನ ಕಂಡು ಹೇಳ್ತಾನೆ, ಅಗೋ ಯಜ್ಞಕ್ಕೆ ಬೇಕಾದಂತಹ ನೇಮಿಸಿದ ದೇವರ ಕುರಿಮರಿ ಲೋಕದ ಪಾಪ ನಿವಾರಣೆ ಮಾಡುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಿಯರೇ, ಅದರ ಅರ್ಥ ಏನು? ಇಟ್ ವಾಸ್ ಗಾಡ್ಸ್ ವಿಸಿಟೇಷನ್ ಟು ಆಫರ್ ದ ಗ್ರೇಟೆಸ್ಟ್ ಅಂಡ್ ಪ್ರೈಸ್ಲೆಸ್ ಸ್ಯಾಕ್ರಿಫೈಸ್ ಆನ್ ದ ಕ್ರೂಯಲ್ ಕ್ಯಾಲ್ವರಿ ಕ್ರಾಸ್. ಯೇಸು ಕ್ರಿಸ್ತನು ಆತನು ಭೇಟಿ ಮಾಡಿದಂಥ ಸಮಯದಲ್ಲಿ ಆ ಯಜ್ಞಕ್ಕೆ ಬದಲಾಗಿ, ಆ ಯಜ್ಞಕ್ಕೆ ಸಮನಾಗಿ, ಆ ಯಜ್ಞಕ್ಕಿಂತ ಉತ್ಕೃಷ್ಟವಾದ ಉನ್ನತವಾದಂಥ ಬೇರೆ ಯಾವ ಯಜ್ಞವೂ ಇರಲಿಲ್ಲ. ಅದು ಲೋಕದ ಪಾಪ ನಿವಾರಣೆಗೋಸ್ಕರ ಗೊಲ್ಗತಾ ಬೆಟ್ಟದಲ್ಲಿ ಒಂದು ಕ್ರೂರವಾದಂಥ ಯಜ್ಞ ಸಮರ್ಪಣೆ ಮಾಡಲ್ಪಟ್ಟಿತು. ಆ ಯಜ್ಞದ ಕುರಿ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ನೋಡುವಂಥದ್ದಾಗಿದೆ. ಹಲ್ಲೆಲೂಯಾ. ಯಜ್ಞದ ಕುರಿ ಯೇಸು ಕ್ರಿಸ್ತನೇ. It was not like he visited in Garden of Eden. ಆತನು ಏದೇನ್ ತೋಟದಲ್ಲಿ ಭೇಟಿ ಆದಂತಹ ಸಮಯದಲ್ಲಿ ಆತನು ಒಂದು ಸಾಮಾನ್ಯ ಯಾವುದೋ ಒಂದು ಪ್ರಾಣಿಯನ್ನ ಅಲ್ಲಿ ಯಜ್ಞವನ್ನು ಸಮರ್ಪಣೆ ಮಾಡಿ ಆತನು ಅದರ ಚರ್ಮದಿಂದ ಅಂಗಿಗಳನ್ನು ತೊಡಿಸಿದಂತಹ ರೀತಿಯಲ್ಲ. ಈಗ ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂತಹ ಅನಾದಿ ಕಾಲದಿಂದಲೂ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುತ್ತಾ ಪರಾಕ್ರಮಿಯಾದಂತಹ ದೇವರು, ಆತನು ದಗದಗಿಸುವ ಅಗ್ನಿ ಆದಂತಹ ದೇವರು, ನೀತಿಯುಳ್ಳ ದೇವರು, ಪರಿಶುದ್ಧ ದೇವರು, ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರ ಮೂಲಕವಾಗಿ ಅನಾದಿ ಕಾಲದಿಂದಲೂ ಸಹಿತ ಮಾನ ಮಹಿಮೆ ಹೊಂದಿಕೊಳ್ತಾ ಇದ್ದಂತ ಆ ದೇವರು ಯೇಸು ಕ್ರಿಸ್ತನು ಮನುಷ್ಯನಾಗಿ ಜನಿಸಿ ಬಂದು, ಆತನು ಮನುಷ್ಯನಾಗಿ ಜನಿಸಿ ಬಂದಂತ ಸಮಯದಲ್ಲಿ ನಿನ್ನ ಮತ್ತು ನನ್ನ ಪಾಪಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ಮರಣವನ್ನ ಹೊಂದುವುದರ ಮೂಲಕವಾಗಿ, ಶಿಲುಬೆ ಮೇಲೆ ತನ್ನನ್ನೇ ತಾನು ಯಜ್ಞವಾಗಿ ಸಮರ್ಪಣೆ ಮಾಡುವುದರ ಮೂಲಕವಾಗಿ ನಿನಗೆ ನಿತ್ಯ ರಕ್ಷಣೆಯನ್ನು ಆತನು ಕೊಟ್ಟಿದ್ದಾನೆ. During God's visitation, there is eternal salvation. It was not like he visited in the land of Moriah.
ಮೋಶೆಯ ಒಂದು ಅಬ್ರಾಹ್ಮನು ಯಜ್ಞವನ್ನ ಸಮರ್ಪಣೆ ಮಾಡಬೇಕೆಂಬುದಾಗಿ ಹೋದಂತ ಸಮಯದಲ್ಲಿ ಈಸಾಕನ ಬದಲಾಗಿ ಒಂದು ಟಗರನ್ನು ಕೊಟ್ಟ. ಅದು ಲೋಕದಲ್ಲಿರುವಂತಹ ಪ್ರಾಣಿಯನ್ನ ಆತನು ಬಲಿ ಕೊಟ್ಟ. ಆ ರೀತಿಯಾಗಲ್ಲ, ಇದು ಸ್ವತಃ ದೇವರೇ ತನ್ನನ್ನೇ ತಾನು ಬಲಿ ಕೊಟ್ಟಿದ್ದಾನೆ. ಇಟ್ ವಾಸ್ ದ ಫುಲ್ಫಿಲ್ಮೆಂಟ್ ಆಫ್ ಐಸಾಯ ಪ್ರಾಫೆಸಿ. ಏಸಾಯನ ಬರೆದ ಗ್ರಂಥ 53ನೇ 4ರಿಂದ 12 ವಚನಗಳವರೆಗೆ ಪ್ರವಾದನೆಯಿಂದ ನುಡಿಸಲ್ಪಟ್ಟಂತ ಆ ಪ್ರವಾದನೆ ನೆರವೇರುವಂತ ಯಜ್ಞವಾಗಿತ್ತು. ಪ್ರಿಯರೇ, ಅಂದು ಮೋಶೆಯ ಕಾಲದಲ್ಲಿ ಮನೆಯ ನಿಲುಪಟ್ಟಿಗಳ ಮೇಲೆ ರಕ್ತ ಪ್ರೋಕ್ಷಿತ ಮನೆಯಲ್ಲಿರುವವರೆಲ್ಲರೂ ರಕ್ಷಣೆ ಹೊಂದಿದರು. ಇಂದು ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾದವರೆಲ್ಲರೂ ಸಹಿತ ರಕ್ಷಿಸಲ್ಪಡುವರು. ಇವರ ವಾಕ್ಯ ಹೇಳ್ತದೆ, ಹೀಗಿರುವುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಡ್ಯೂರಿಂಗ್ ದ ಗಾಡ್ಸ್ ವಿಸಿಟೇಷನ್ ದೇರ್ ಇಸ್ ಇಟರ್ನಲ್ ಸಾಲ್ವೇಷನ್. Through his blood sacrifice, we are saved. Through his blood, we were made righteous. ರೋಮ 5:9. ಆತನ ರಕ್ತದಲ್ಲಿ ನಮಗೆ ಸಂಪೂರ್ಣ ಬಿಡುಗಡೆ ಇದೆ. ಎಫೆಸ್ಯ 1:7. ಹಾಗಾದರೆ ಪ್ರಿಯರೇ, ಇವತ್ತಿನ ದಿವಸ 4 ವಿಷಯಗಳು ನಾವು ನೋಡಿದ್ದೇವೆ. ಮೊದಲನೇ ಒಂದು ಅಂಶದಲ್ಲಿ, ಇನ್ ಡಿವೈನ್ ವಿಸಿಟೇಷನ್ ಗಾಡ್ ಲವ್ಸ್ ಟು ಹ್ಯಾವ್ ಹ್ಯೂಮನ್ ಸ್ಯಾಕ್ರಿಫೈಸ್. ಮೊದಲನೇದಾಗಿ ದೇವರು ಯಜ್ಞವನ್ನು ಸಮರ್ಪಣೆ ಮಾಡಿದ. ಮೊದಲು ದೇವರು ಯಜ್ಞವನ್ನು ಸಮರ್ಪಣೆ ಮಾಡಿ ಆದಾಮ ಹವ್ವಳರಿಗೆ ನೀತಿಯ ವಸ್ತ್ರಗಳನ್ನು ಅಥವಾ ಚರ್ಮದ ಅಂಗಿಗಳನ್ನು ತೊಡಿಸಿದ. ಎರಡನೇದಾಗಿ ಇಲ್ಲಿ ನಾವು ನೋಡ್ತೇವೆ, ಅಬ್ರಾಹ್ಮನು ತನ್ನ ಮಗನನ್ನೇ ಸಮರ್ಪಣೆ ಮಾಡುವುದಕ್ಕೆ ಹೋದಂತ ಸಮಯದಲ್ಲಿ ದೇವರು ಅಲ್ಲಿ ಯಜ್ಞಕ್ಕೆ ಆ ಈಸಾಕನ ಬದಲಿ ಯಜ್ಞವನ್ನು, ಈಸಾಕನಿಗೆ ಬದಲಾಗಿ ಒಂದು ಯಜ್ಞವನ್ನು ಸಮರ್ಪಣೆ ಮಾಡುವುದಕ್ಕೆ ಒಂದು ಟಗರನ್ನು ಕೊಟ್ಟ. ಮೂರನೇದಾಗಿ ಒಂದು ಟಗರನ್ನ ಸಮರ್ಪಣೆ ಮಾಡುವುದರ ಮೂಲಕವಾಗಿ, ಕುರಿಯನ್ನ ಸಮರ್ಪಣೆ ಮಾಡುವುದರ ಮೂಲಕವಾಗಿ ಪಸ್ಕದ ದಿನದಲ್ಲಿ ಆ ರಕ್ತವನ್ನ ತಮ್ಮ ಮನೆಯ ನೀರುಪಟ್ಟಿಗಳ ಮೇಲೆ ಹಾಕುವುದರ ಮೂಲಕವಾಗಿ, ಹಚ್ಚುವುದರ ಮೂಲಕವಾಗಿ ಇಸ್ರಾಯೇಲರಿಗೆ ರಕ್ಷಣೆ ಆಯಿತು. 4ನೇದಾಗಿ ನೋಡುವಾಗ, ದೇವರು ಸ್ವತಃ ಯಜ್ಞದ ಕುರಿಯಾಗಿ ಆತನು ಬಂದು ತನ್ನ ಯಜ್ಞವನ್ನು ಸಮರ್ಪಣೆ ಮಾಡಿ ಇಡೀ ಲೋಕಕ್ಕೆ ರಕ್ಷಣೆ ಕೊಟ್ಟ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, the time of divine visitation is a time of great sacrifice. 4 ಸ್ಯಾಕ್ರಿಫೈಸ್ ವಿಷಯದಲ್ಲಿ ನೋಡಿದ್ವಿ. 4ನೇ ಸ್ಯಾಕ್ರಿಫೈಸ್ ಎಂದರೆ ಅದು ಎಂದಿಗೂ ಅಳಿದು ಹೋಗಲಾರದಂತ, ಬೆಲೆ ಕಟ್ಟಲಾಗದಂತ, ಶ್ರೇಷ್ಠವಾದ ಬೆಲೆಯುಳ್ಳ ಮಾನವರನ್ನು ರಕ್ಷಿಸುವಂತ ಒಂದು ಯಜ್ಞವಾಗಿತ್ತು. ಇವತ್ತಿನ ದಿವಸ ಒಂದು ವೇಳೆ ದೇವರು ನಿನಗೆ ಭೇಟಿ ಕೊಡುವುದಕ್ಕೆ ಇಷ್ಟಪಡುವುದಾದರೆ ನೀನು ಸಿದ್ಧನಿದ್ದೀಯೋ? ಸೊ ದ ಗ್ರೇಟೆಸ್ಟ್ ವಿಸಿಟೇಷನ್ of God brought salvation to mankind. Did God visit you? ದೇವರು ನಿನಗೆ ಭೇಟಿ ಕೊಟ್ಟಿದ್ದಾನ? ಅಥವಾ ನೀನು ದೇವರಿಗೆ ಭೇಟಿ ಆಗೋದಕ್ಕೆ ನೀನು ಇಷ್ಟಪಡ್ತಾ ಇದೆಯಾ? ಇವತ್ತು ನಿನ್ನ ಒಂದು ಪರಿಸ್ಥಿತಿ ಹೇಗಿದೆ? ಯಾವ ಒಂದು ವಿಷಯದಲ್ಲಿ ನೀನು ಆಸಕ್ತಿ ಉಳ್ಳವನಾಗಿ ಮುಂದೆ ಸಾಗ್ತಾ ಇದೆಯಾ? ಯು ಹ್ಯಾವ್ ಇನಫ್ ಟೈಮ್. ಇನಫ್ ಟೈಮ್ ಮೀನ್ಸ್ ಇನಫ್ ಟೈಮ್. In 24 hours, if you spend at least 1 or 2 hours in the presence of God and ask Him to visit me, God visit me, then I think you are going to be blessed. ಈ 24 ಗಂಟೆಗಳಲ್ಲಿ ಒಂದು ವೇಳೆ ದೇವರೇ ನನಗೆ ಭೇಟಿ ಕೊಡು ಎಂಬುದಾಗಿ ನೀನು ಕೇಳೋದಾದರೆ ದೇವರು ನಿನ್ನ ಆಶೀರ್ವಾದ ಮಾಡುವಂಥದ್ದಾಗಿದ್ದಾನೆ. ಅಥವಾ ದೇವರೇ ನಾನು ನಿನಗೆ ಭೇಟಿಯಾಗಬೇಕೆಂಬುದಾಗಿ ಹೇಳೋದಾದರೆ ದೇವರು ನಿನ್ನ ಆಶೀರ್ವಾದ ಮಾಡುವಂಥದ್ದಾಗಿದ್ದಾನೆ. ಯಾಕೆಂದರೆ ದೈವಿಕ ಭೇಟಿ ಅದು ಆಶೀರ್ವಾದಗಳನ್ನು ತಂದುಕೊಡುವಂಥದ್ದಾಗಿದೆ. ಅದು ಬಿಡುಗಡೆಯನ್ನು ತಂದುಕೊಡುವಂಥದ್ದಾಗಿದೆ. ಅದು ಘನತೆ ಗೌರವವನ್ನು ತಂದುಕೊಡುವಂಥದ್ದಾಗಿದೆ. ಅದು ನೀತಿಯ ಆ ವಸ್ತ್ರಗಳನ್ನು ನಮಗೆ ತೊಡಿಸುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದಂಥ ನಮ್ಮ ಪರಲೋಕದ ಪರಮಪ್ರೀತಿಯುಳ್ಳ ತಂದೆ ಆದ ದೇವರೇ, ಅಪ್ಪ ಆ ದೇವರೇ, ಇವತ್ತಿನ ದಿನ ದೈವಿಕ ಭೇಟೆ, ಡಿವೈನ್ ವಿಸಿಟೇಷನ್ ಅಲ್ಲಿರುವಂತಹ 10 ಅಂಶಗಳಲ್ಲಿ ಒಂದು ಅಂಶವನ್ನು 4 ಭಾಗವಾಗಿ ನಾವು ಧ್ಯಾನ ಮಾಡಿದ್ದೇವೆ. ದೇವಾಸ್ವಾಮಿ, ನಾವು ನಿಜವಾಗಿ ನಿನಗೆ ಸಮಯ ಕೊಡ್ತಾ ಇದ್ದೇವ. ನಿನ್ನ ಭೇಟಿಗೋಸ್ಕರ ನಾವು ಕಾಯ್ದಿದ್ದೇವ. ನಿನ್ನ ಭೇಟಿಗೋಸ್ಕರ ನಮ್ಮ ಹೃದಯ ತವಕ ಪಡುತ್ತಾ ಇದೆಯಾ? ಹೌದಪ್ಪ ದೇವರೇ, ಬಾಯಾರಿದ ಜಿಂಕೆಯ ನೀರಿನ ತೊರೆಗಳಲ್ಲಿ ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ ಕೀರ್ತನೆಗಾರನಿಗೆ ಹೇಳುವ ಹಾಗೆ ಇವತ್ತು ನನ್ನ ಮನಸ್ಸು ನಿನ್ನನ್ನು ಬಯಸುವಂಥದ್ದಾಗಿದೆಯಾ? ಕಲಿಸಿಕೊಡು ಸ್ವಾಮಿ. ಈ ದಿನಮಾನಗಳಲ್ಲಿ ನಾವು ನಿನಗೆ ಭೇಟಿ ಮಾಡುವಂತಹ ಸಮಯವನ್ನು ನಾವು ಪ್ರತ್ಯೇಕಪಡಿಸುವಂತಹ ಕೃಪೆ ನಮಗೆ ಅನುಗ್ರಹಿಸಿ. ಈ ಲೋಕದಾಶೆ, ಕಣ್ಣಿನಾಶೆ, ಬದುಕು ಬಾಯಿ ಡಂಬ ಇವುಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡಲಾರದಂತೆ ನಮ್ಮನ್ನು ಎಚ್ಚರಿಸಿ.
ಲೋಕ ವ್ಯವಹಾರಗಳಲ್ಲಿ ಬಿದ್ದು ನಮ್ಮ ಸುಖಕ್ಕೋಸ್ಕರ ನಮ್ಮ ಸಮಯವನ್ನು ಕಳೆಯಲಾರದಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈ ಸಂದೇಶವನ್ನು ಕೇಳುವಂತಹ ಪ್ರತಿಯೊಂದು ಕುಟುಂಬಗಳನ್ನು ವಿಶೇಷವಾದ ರೀತಿ ನೀನು ಆಶೀರ್ವದಿಸು, ಅಭಿವೃದ್ಧಿಪಡಿಸು, ನಿನ್ನ ಭೇಟಿಗೋಸ್ಕರ ಅವರನ್ನು ಸಿದ್ಧಪಡಿಸು. ಯೇಸು ಸ್ವಾಮಿ ಬಿಡುತ್ತೆ ತಂದೆ, ಆಮೇಲೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಪ್ರಾರ್ಥನೆ ಅರಿಕೆ ಮಾಡಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿಂದ ಆಜ್ಞೆಯತ್ತ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡುವುದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಗಲಿ ನಿನ್ನೆ ತಂದೆ, ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸಹವಾಸ ಈಗಲೂ ಯಾವಾಗಲೂ ಸದಾಕಾಲ ಈ ಸಂದೇಶವನ್ನು ಕೇಳುತ್ತಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳು ಅವರ ಕುಟುಂಬಗಳೊಂದಿಗೆ ನಿರಂತರವಾಗಿರಲಿ. ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ.